ಯಾರೋ ಒಬ್ರು ನನಗೆ ಹೇಳಿದ್ರು, ಸರ್ ಭ್ರಷ್ಟ ಜನ ಯಾರು ನಿಮ್ಮ ಅಡಿಯಲ್ಲಿ ಕೆಲಸ ಮಾಡ್ತಿದ್ರು ದೇ ಆರ್ ವೆರಿ ಹ್ಯಾಪಿ, ನೀವು ತುಂಬ ಒಳ್ಳೆಯ ನಿಷ್ಠಾವಂತರು, ಬಿಕಾಸ್ ಅದು ನಿಮಗೆ ಪರ್ಸೆಂಟೇಜ್ ಕೊಡಬೇಕಾದಿಲ್ಲ, ಅವ್ರ ಪರ್ಸೆಂಟೇಜ್ ತಗೊಳ್ಳೇ ತಗೊಳ್ತಾರೆ. ಎಲ್ಲ ರೇಷನ್ ಶಾಪ್ನಲ್ಲಿ ಅವರೊಂದಷ್ಟು ಪರ್ಸೆಂಟೇಜ್ ತಗೊಳ್ತಾರೆ, ಅದು ನಿಮಗೆ ಶೇರಿಂಗ್ ಬೇಕಾಗಿಲ್ಲ ಅಂತ ಅವರೇ ಹೊತ್ಕೊಳ್ತಾರೆ. ದೇ ಆರ್ ವೆರಿ ಹ್ಯಾಪಿ ವಿತ್ ಆನೆಸ್ಟ್ ಆಫೀಸರ್ಸ್ ನೆಟ್. ನಾನು ಹೇಳಿದ್ರೆ ಇಲ್ಲ, ಐ ಕಂಟ್ರೋಲ್ ಕರಪ್ಷನ್, ಯು ಕ್ಯಾನ್ ನೆವರ್ ಕಂಟ್ರೋಲ್ ಕರಪ್ಷನ್. ಅದು ತುಂಬ ಕನ್ಸೆನ್ಶುವಲ್ ಆಗಿದೆ. ಪಾಮ್ ಆಯಿಲ್ 10 ರೂಪಾಯಿಗಿರುವಾಗ ಹೊರಗಡೆ ವೆಜಿಟೇಬಲ್ ಆಯಿಲ್ ಪ್ರೈಸ್ 65 ರೂಪಾಯಿ ಇರುವಾಗ ನೀವು ತಲೆ ಮೇಲೆ ನಿಂತ್ಕೋಬಹುದು, ಯು ಕ್ಯಾನ್ ನಾಟ್ ಸ್ಟಾಪ್ ಕರಪ್ಷನ್. ಪ್ರೈಸ್ ಇಂಬ್ಯಾಲೆನ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಭ್ರಷ್ಟಾಚಾರ ಹಾಗೇ ಆಗುತ್ತೆ. ಅದು ನಾನು ಉದಾಹರಣೆ ನಾನು ನಮಗೆ ಕೊಡ್ತೀನಿ. ಸೊ ನಾನು ಇವಾಗ ಸಿಸ್ಟಮ್ಸ್ ಅದ್ರ ದೊಡ್ಡ ಪ್ರೆಸೆಂಟೇಷನ್ 70 ಸ್ಲೈಡ್ ಇದೆ. ನಾನು ಕೇವಲ ನಾನು ಸ್ಕಿಪ್ ಮಾಡ್ತೀನಿ. ಯಾಕೆ ನಾನು ಫುಲ್ ಪ್ರೆಸೆಂಟೇಷನ್ ಇಟ್ಕೊಂಡು ಬಂದಿದ್ದೀನಿ ಅಂತಂದರೆ, ನಾನು ಅದನ್ನು ಕಟ್ ಮಾಡಿ ಬರೀ ನಿಮ್ಮ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಬಗ್ಗೆ ಮಾತ್ರ ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದರೆ ಮಾತ್ರ ತಾವು ಪ್ರಶ್ನೆ ಕೇಳುವಾಗ ಬೇರೆ ಇಂಟರ್ ಕನೆಕ್ಟೆಡ್ ವಿಷಯಗಳು ಬರ್ತದೆ. ಅದರಿಂದ ವೇಗವಾಗಿ ಒಂದು ಮೇಲ್ನೋಟ ತಮಗೆ ಕೊಡ್ತೀನಿ. ಇದ್ರ ಹಿನ್ನೆಲೆಯಲ್ಲಿ ನನಗೆ ಎಲ್ಲ ಡೇಟಾ ಅದೆಲ್ಲ ಇದೆ ನನ್ನ. ಸೊ ಎನಿಬಡಿ ವಾಂಟ್ಸ್ ಮೋರ್ ಡೀಟೇಲ್, ಇದೇ ಪ್ರೆಸೆಂಟೇಷನನ್ನು ನಾನು 2 days 3 days ವರ್ಕ್ಶಾಪ್ನಲ್ಲೂ ಮಾಡ್ತೀನಿ, 45 minutes ವರ್ಕ್ಶಾಪ್ನಲ್ಲೂ ಮಾಡ್ತೀನಿ. ಕಾರಣ ಇದರೆಲ್ಲ ಇಂಟರ್ ಕನೆಕ್ಷನ್ಸ್, ಒಂದು ಸೆಕ್ಟರ್ ವೈಸ್. ಮೊಟ್ಟ ಮೊದಲನೇದಾಗಿ ನನಗೆ ತುಂಬ ಬ್ರೀಫಾಗಿ ನಾನು ಏನು ಹೇಳೋದಂತಂದರೆ, ನಾವು ಜನಕ್ಕೆ ಕೇಳಿ ಈ ಪ್ರಶ್ನೆ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಯಂಗ್ಸ್ಟರ್ಸ್ ಇರಲಿ, ವ್ಯಾಲ್ಯೂ ಸಿಸ್ಟಮ್ಸ್ ನಮ್ಮದು ಕೆಟ್ಟೋಗ್ಬಿಟ್ಟಿದೆ ಅಂತ ಕೇಳಿದ್ರೆ ಹಲವಾರು ಜನ ಹೇಳ್ತಾರೆ, ಹೌದು ಕೆಟ್ಟೋಗ್ಬಿಟ್ಟಿದೆ, ಈಗ ಎಲ್ರಿಗೂ ಒಂದು ಗೆಟ್ ರಿಚ್ ಕ್ವಿಕ್ ಮೆಂಟಾಲಿಟಿ ಇದೆ, ದುಡ್ಡು ಬೇಕು, ಹಂಗೆ ಇರಬೇಕು. ನಾನು ಅದಕ್ಕೆ ಒಪ್ಪಂದ ಇಲ್ಲ. ಪ್ರಾಚೀನ ಭಾರತದಲ್ಲಿ ವ್ಯಾಲ್ಯೂ ಸಿಸ್ಟಮ್ ತುಂಬ ಚೆನ್ನಾಗಿತ್ತು ಅಂತ ನಾನು ಭಾವಿಸ್ತಾ ಇಲ್ಲ. ಅಸ್ಪೃಶ್ಯತೆ ಇತ್ತು, ಅನ್ಯಾಯ ಇತ್ತು, ವೈಲೆನ್ಸ್ ಇತ್ತು, ಎಲ್ಲ ಇತ್ತು, ಭ್ರಷ್ಟಾಚಾರವೂ ಇತ್ತು. ನಮ್ಮ 5000 ವರ್ಷದ ಇತಿಹಾಸವನ್ನು ನಾವು ನೋಡಿದ್ರೆ ಎಲ್ಲ ನೋಡ್ತೀವಿ. ಭ್ರಷ್ಟಾಚಾರವನ್ನು ನೋಡ್ತೀವಿ, ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ರು ನೋಡ್ತೀವಿ. ಅದಕ್ಕೆ ಯಾವ ಜನರಲೈಸೇಷನ್ ನಾವು ಮಾಡೋಕ್ಕಾಗಲ್ಲ. ನನ್ನ ಅಭಿಪ್ರಾಯದಲ್ಲಿ ಇವತ್ತಿನ ವ್ಯಾಲ್ಯೂ ಸಿಸ್ಟಮ್ ಮುಂಚೆ ಇರುವ ವ್ಯಾಲ್ಯೂ ಸಿಸ್ಟಮ್ ಅಷ್ಟೇ. ಈ 40% 10% ಹಿಂದಿನ ಕಾಲದಲ್ಲಿ ರಾಮರಾಜ್ಯ ಅಂತ ಒಂದು ಯಾವುದೂ ಇರಲಿಲ್ಲ. ಕೆಲವರಿಗೆ ರಾಮರಾಜ್ಯ ಇದ್ದಿದ್ದು ಸಹ ಬೇರೆಯವರಿಗೆ ಅದರಿಂದ ತುಂಬ ಅನ್ಯಾಯವಾಗ್ತಾ ಇತ್ತು. ಅವಾಗ ಅದನ್ನ ಒಪ್ಪಬೇಕಾಗ್ತದೆ. ಮತ್ತೆ ಒಂದೇನು ಅಂತಂದರೆ, ಕೆಲವರು ಹೇಳ್ತಾರೆ ಇದನ್ನ ಮಾರಲ್ ಎಜುಕೇಷನ್ ನಾವು ಮಾಡಬೇಕು. ಖಂಡಿತವಾಗಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಕ್ವಿಕ್ ವಿನ್ಸ್ ಇದೆ. ಬೇಗವಾಗಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋಕ್ಕೆ ಅವಕಾಶ ಉಂಟಾ, ಅದನ್ನು ನಾವು ಮಾಡ್ತಾ ಇದ್ದೀವ. ಈವನ್ ವಿತೌಟ್ ಇನ್ವೆಸ್ಟಿಂಗ್ ಇನ್ ಮಾರಲ್ ಎಜುಕೇಷನ್ ಮಾಡೋಕ್ಕಾಗ್ತದೆ. ಆಗಬೇಕು. ಈಗ ನಾನು ತಮ್ಮ ಬಗ್ಗೆ ಜಪಾನ್ ಅಂತ ಒಂದು ದೇಶದ ಬಗ್ಗೆ ನಾನೀಗ ನಾನು ಹೇಳೋದಾದ್ರೆ, ತಮ್ಮ ಮೊಟ್ಟ ಮೊದಲನೆಯ ಒಂದು ಭಾವನೆ ಏನು? ಜಪಾನ್ ನಾನು ಹೇಳಿದ್ರೆ ಏನು, ಹೈಲಿ ಡಿಸಿಪ್ಲಿನ್, ತುಂಬ ಕಲ್ಚರ್, ಎಲ್ಲರೂ ಕೆಲಸ ಮಾಡ್ತಾರೆ, ಜಾಬ್ ಓರಿಯೆಂಟೇಷನ್ ಇದೆ, ವ್ಯಾಲ್ಯೂ ಸಿಸ್ಟಮ್ ಇದೆ. 70 ವರ್ಷ ಮುಂಚೆ ನಾನು ಜಪಾನ್ ಅಂತ ಹೇಳಿದ್ರೆ ನಿಮ್ಮ ಭಾವನೆ ಏನಿತ್ತು? ಒನ್ ಆಫ್ ದ ಮೋಸ್ಟ್ ಕ್ರೂವಲ್ ಕಂಟ್ರೀಸ್. ಯಾವ ರೀತಿ ಅವರು ವರ್ಲ್ಡ್ ವಾರ್ನಲ್ಲಿ ತಮ್ಮ ಪ್ರಿಸನರ್ಸ್ ಆಫ್ ವಾರ್, ಬೆಂಗಳೂರಿನವರು ಅನುಭವ ಐ ವಿಟ್ನೆಸ್ ಅಕೌಂಟ್ಸ್. ಹೌ ದೇ ಟ್ರೀಟೆಡ್ ಪ್ರಿಸನರ್ಸ್ ಆಫ್ ವಾರ್, ದ ಮೋಸ್ಟ್ ಕ್ರೂವಲ್ ಪೀಪಲ್. ಅವರು ಮಂಚೂರಿಯಾದಲ್ಲಿ ಏನು ಮಾಡಿದ್ರು, ಕೊರಿಯಾದಲ್ಲಿ ಏನು ಮಾಡಿದ್ರು, ಅವ್ರೇನು ಬದಲಾವಣೆ ಆಯಿತು? ಸಡನ್ ಆಗಿ ವ್ಯಾಲ್ಯೂ ಸಿಸ್ಟಮ್ ಚೇಂಜ್ ಆಯ್ತಾ? ಸೊ ನಾವು ಹೇಳೋಕ್ಕಾಗಲ್ಲ. ಸೊಸೈಟಿ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಇಟ್ಸ್ ಓಪನ್ ಎಂಡೆಡ್ ಕ್ವೆಶ್ಚನ್. ಓ ಸರ್ ನಾವೆಲ್ಲರೂ ಹಾಗೇನೆ ಆ ಥರ ಮಾಡಿದ್ರೆ ನಾವು ಭ್ರಷ್ಟಾಚಾರವನ್ನು ನಾವು ಪರಿಹಾರ ಮಾಡೋಕ್ಕಾಗೋದಿಲ್ಲ, ನಾವು ಅದನ್ನು ಸರಿಪಡಿಸೋಕ್ಕಾಗೋದಿಲ್ಲ. ನಾವೆಲ್ಲ ಹಾಗೆ ಇದ್ದಿರ್ತೀರಿ, ಹಾಗೆ ನಡೀಲಿ ಅಷ್ಟೇ. 55%, 40%, 55%. ಬಟ್ ಮಾಡ್ಬೋದು, ಮಾಡೋಕ್ಕಾಗ್ತದೆ, ಮಾಡಿದ್ದೀವಿ. ನಮ್ಮ ದೇಶದಲ್ಲಿ ಕೆಲವೊಂದು ವಿಷಯದಲ್ಲಿ ವಿ ಹ್ಯಾವ್ ಡನ್ ರಿಮಾರ್ಕಬಲ್ ಥಿಂಗ್ಸ್ ಅಬೌಟ್ ರೆಡ್ಯೂಸಿಂಗ್ ಕರಪ್ಷನ್. ನಮ್ಮಲ್ಲಿ ಸಕ್ಸಸ್ ಸ್ಟೋರೀಸ್ ಇದೆ. ಕಟ್ಟಿಂಗ್ ಅಕ್ರಾಸ್ ಪೊಲಿಟಿಕಲ್ ಪಾರ್ಟೀಸ್, ಅದೇ ಒಂದು ನಿಮಗೆ ಇಂಟ್ರೆಸ್ಟ್. ಕಟ್ಟಿಂಗ್ ಅಕ್ರಾಸ್ ಪೊಲಿಟಿಕಲ್ ಪಾರ್ಟೀಸ್ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವಂಥ ಉದಾಹರಣೆಗಳು ನಮ್ಮಲ್ಲಿ. ಈಗ ಕೆಲವೊಂದು ಪ್ರಶ್ನೆಗಳು ನಾನು ನಮಗೆ ಕೇಳ್ತೀನಿ. ನಾವು ಮೆಟ್ರೋಗೆ ಹೋದರೆ ನಾವು ವಿ ಡೋಂಟ್ ಸ್ಪೀಕ್, ನಾವು ಪೇಪರ್ ಬಿಸಾಕೋದಿಲ್ಲ. ಮೆಟ್ರೋ ಇಲ್ಲಿ ಇಳಿದಿದ್ದು ನಾವು ಹೊರಗಡೆ ಬಂದ ಕೂಡಲೇ ಅಲ್ಲೇ ನಾವು ಲಿಟ್ರಿಂಗ್ ಶುರು ಮಾಡ್ತೀವಿ. ಏನು ನಮ್ಮ ವ್ಯಾಲ್ಯೂ ಸಿಸ್ಟಮ್ ಚೇಂಜ್ ಆಯ್ತಾ? ಆ ಗೇಟಿಂದ ಈಚೆ ಒಂದು ವ್ಯಾಲ್ಯೂ ಸಿಸ್ಟಮ್, ಈ ಕಡೆಯಿಂದ ಒಂದು ವ್ಯಾಲ್ಯೂ ಸಿಸ್ಟಮ್, ಆ ಥರ ಇದೆಯಾ? ವಾಟ್ ಎಕ್ಸ್ಪ್ಲೇನ್ಸ್ ನಮ್ಮ ಬಿಹೇವಿಯರ್? ಯಾಕೆ ನಾವು ಮೆಟ್ರೋಗೆ ಹೋಗಿ ಸಂಬಳಿಟ್ಟಲ್ಲಿ ನಾವು ಮೆಟ್ರೋದಲ್ಲಿ ಯಾಕೆ ನಾವು ಸ್ವಚ್ಛ ಬಿಟ್ಕೊಂಡು ಯಾಕೆ ಅಲ್ಲಿ ಬೋರ್ಡ್ ಇದೆ ಫೈನ್ ಅಂತ? ಇಲ್ಲ, ಬೇರೆ ಏನು? ಕರೆಕ್ಟ್, ಎಕ್ಸಾಕ್ಟ್. ನಾನು ಈ ರೂಮ್ನಲ್ಲಿ ಎಕ್ಸ್ಪೆರಿಮೆಂಟ್
ಮಾಡಿದ್ದಾರೆ ಜನ. ಈ ರೂಮ್ನಲ್ಲಿ ನಾವೀಗ ಸ್ವಚ್ಛ ಮಾಡಿ ಕೂತ್ಕೊಂಡಿದ್ದೀವಿ. ಸಪೋಸ್ ಈ ರೂಮ್ನಲ್ಲಿ ಸ್ವಚ್ಛ ಮಾಡಿಲ್ಲ, ನಾನೊಂದು ಖಾಲಿ ಬಾಟಲನ್ನು ಆ ಮೂಲೆಗೆ ಹಾಕ್ತೀನಿ. ಒಂದೆರಡು ವಾರದಲ್ಲಿ ಕಂಪ್ಲೀಟ್ ಅಲ್ಲಿ ಎಲ್ಲ ಬಾಟಲ್ಗಳು ಸಿಗುತ್ತೆ. ಅಮೆರಿಕದಲ್ಲಿ ಮತ್ತು ಯುರೋಪ್ನಲ್ಲಿ ಕೆಲವೊಂದು ಕಡೆ ಅವರು ಈ ಒಂದು ಯೋಚನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ನಾವು ಜಾಸ್ತಿ ಡಸ್ಟ್ಬಿನ್ ಹಾಕಬೇಕಾ ಅಥವಾ ಜಾಸ್ತಿ ಸ್ವಚ್ಛ ಮಾಡಬೇಕಾ? ಅವರೇನು ನೋಡೋದು ಅಂತಂದರೆ ಡಸ್ಟ್ಬಿನ್ ಜಾಸ್ತಿ ಮಾಡೋದು ಬೇಕಾಗಿಲ್ಲ, ಅಷ್ಟೇ ಇರೋದು. ಜಾಗವನ್ನು ನಾವು ಸ್ವಚ್ಛವಾಗಿ ಇಟ್ಟರೆ ಜನ ಈಗ ಏನಾದರೂ ಬಿಸಾಕಬೇಕು ಅಂತ ಅವರಿಗೆ ಮನಸ್ಸಿನಲ್ಲಿ ಇದ್ದು ಅವರಿಗೆ ನಾಚಿಕೆ ಬಂದ್ಬಿಡ್ತದೆ. ಅವ್ರು ಡಸ್ಟ್ಬಿನ್ವರೆಗೂ ನಡ್ಕೊಂಡು ಹೋಗಿ ಅಲ್ಲಿ ಹಾಕ್ಲಿಕ್ಕೆ ಆಗ್ತದೆ. ಯಾಕಂದರೆ ಇವತ್ತು ನಾವೀಗ BBMP ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲವು ಕಡೆ ಎಲ್ಲ ಪ್ಲಾಸ್ಟಿಕ್ ಫ್ರೀ ಝೋನ್ಸ್ ಅದೆಲ್ಲ ಮಾಡಿದ್ದಾರೆ. ಡಸ್ಟ್ಬಿನ್ ಜಾಸ್ತಿ ಮಾಡಿದರೆ ಮತ್ತು ಫೈನ್ ಜಾಸ್ತಿ ಹಾಕಿದ್ರು BBMPಗೆ ಸ್ವಚ್ಛತೆ ಬದುಕಿಗೆ ಬರೋದಿಲ್ಲ. ಬಟ್ ಒಂದು ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ಮತ್ತು ಯಾವಾಗಲೂ 2-3 ಗಂಟೆಗೆ ಒಬ್ಬರಿಗೆ ಯಾರಾದರೂ ರೋಡ್ಗೆ ನಾವು ಸ್ವೀಪ್ ಮಾಡ್ತಾ ಹೋದರೆ ನಾವೇ ಸ್ವಂತವಾಗಿ ನಾವು ಒಂದು ಹ್ಯಾಬಿಟನ್ನು ಕಲ್ತ್ಕೊಳ್ತೀವಿ. ಇದೊಂದು ಸ್ವಚ್ಛ ಜಾಗ, ಇದು ನಾನು ಮಾಡಬಾರ್ದು ಅನ್ಕಾನ್ಷಿಯಸ್ ಆಗಿ ನಮಗೆ ಬರ್ತದೆ. ಸೊ ಪಬ್ಲಿಕ್ ಪಾಲಿಸಿನಲ್ಲಿ ತುಂಬ ನ್ಯೂಯೆನ್ಸ್ ಇದೆ. ಯಾವ ರೀತಿ ನಾವು ಒಂದು ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು, ದಂಡವನ್ನು ಹಾಕಿ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಮ್ಮ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡಬೇಕಾಗ್ತದೆ. ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ನಲ್ಲೂ ಹಾಗೆ, ಅದೇ ನಾನು ಬರ್ತೀನಿ. ಸೊ ಒಂದೇನು ಅಂತಂದರೆ ನಾವು ಇದ್ದೀವಿ, ನಮ್ಮಲ್ಲಿ ಸಾಕಷ್ಟು ದೇವರಂತ ಮನುಷ್ಯರು ಇದ್ದಾರೆ, ಏಂಜಲ್ಸ್ ನಾವು ಹೇಳ್ತೀವಿ. ನಮ್ಮಲ್ಲಿ ಶೈತಾನಗಳು ಅಷ್ಟೇ ಜನ ಇದ್ದಾರೆ. ಕೆಲವರು ಕ್ರಾನಿಕ್ ಬಾರ್ನ್ ಏಂಜಲ್, ಬಾರ್ನ್ ಶೈತಾನ ಹಿಟ್ಲರ್, ಬಾರ್ನ್ ಏಂಜಲ್ ಗಾಂಧಿ. ಏನು ಮಾಡಿದ್ರು ಅವ್ರು ಹಾಗೆ ಇರ್ತಾರೆ. ನಾವೆಲ್ಲ ಸಾಧಾರಣ ಮನುಷ್ಯರು, ನಾವು ಎನ್ವೈರನ್ಮೆಂಟ್ ನೋಡಿಕೊಂಡು ನಮ್ಮ ಸ್ವಭಾವವನ್ನು ನಾವು ಮಾಡರೇಟ್ ಮಾಡ್ತಾರೆ. ಕೆಲವೊಮ್ಮೆ ನಾವು ಏನು ಮಾಡ್ತೀವಿ, ಸರ್ ಎಲ್ಲರೂ ಮಾಡ್ತಿದ್ದಾರೆ. ಈಗ ನನಗೆ ಗೊತ್ತಿಲ್ಲ, ನಾನು ಏರ್ಪೋರ್ಟಿಗೆ ಹೋದರೆ ಬೆಂಗಳೂರಿನಲ್ಲಿ ನಾನು ಕ್ಯೂನಲ್ಲಿ ನಿಂತ್ಕೊಳ್ತೀನಿ, ಡೆಲ್ಲಿನಲ್ಲಿ ನಾನು ಕ್ಯೂನಲ್ಲಿ ನಿಂತ್ಕೊಳ್ಳೋದಿಲ್ಲ. ಕಾರಣ ನಾನು ಕ್ಯೂನಲ್ಲಿ ನಿಂತರೆ ನನ್ನ ಫ್ಲೈಟ್ ಮಿಸ್ ಆಗ್ತದೆ, ಸ್ವಭಾವ ಇಲ್ಲ. ಅಥವಾ ಬೆಂಗಳೂರು ಅಥವಾ ಬಾಂಬೆಗೆ ಹೋದರೆ ನಾನು ಲೇನ್ನಲ್ಲಿ ಡ್ರೈವ್ ಮಾಡ್ತೀನಿ, ಡೆಲ್ಲಿನಲ್ಲಿ ನಾನು ಹಾಗಿದ್ದಂಗೆ ನಾನು ಹೋಗ್ತೀನಿ ಕಾರಿನಲ್ಲಿ. ಎವ್ರಿಬಡಿ ಇಸ್ ಡೂಯಿಂಗ್ ಇಟ್. ನನ್ನ ಸರ್ವೈವಲ್ಗೋಸ್ಕರವಾಗಿ ನಾವು ಮಾಡಬೇಕು ಅಂತ ನಾವು ಜಸ್ಟಿಫೈ ಮಾಡ್ಕೊಂಡು. ಸೊ ನಮಗೇನು ಅಂತಂದರೆ ನಾವೆಲ್ಲ ಕ್ರೀಚರ್ಸ್ ಆಫ್ ಇನ್ಸೆಂಟಿವ್. ಇಲ್ಲಪ್ಪ, ನಾವು ಬ್ಯಾಂಕಾಕಿಗೆ ಹೋದರೆ ಕ್ಯೂನಲ್ಲಿ ನಿಂತ್ಕೊಳ್ಳೇಬೇಕು, ನಾವು ಸಿಂಗಾಪುರಿಗೆ ಹೋದರೆ ಎಲ್ಲೂ ನಾವು ಗಲೀಜ್ ಮಾಡಬೇಕು. ಅದೇ ಅವನು ಬೆಂಗಳೂರಿಗೆ ವಾಪಸ್ ಬಂದ ಕೂಡಲೇ ಕೋಲ್ಡ್ ಡ್ರಿಂಕ್ ಹಾಕ್ಬಿಟ್ಟು ಬಿಸಾಕ್ತಾರೆ ಟ್ಯಾಕ್ಸಿ ಕಿಟಕಿಯಿಂದ ಪ್ಯಾಕೆಟ್ ಅಲ್ವಾ? ಕಾರಣ ನಮಗೆ ಗೊತ್ತಿದೆ, ಅಡ್ಜಸ್ಟ್ ಆಗಿದೆ. ಸಿಸ್ಟಮ್ ಪ್ರಕಾರ ನಾವು ಹೋಗಬೇಕು, ಇನ್ಸೆಂಟಿವ್ ಪ್ರಕಾರ ಹೋಗಬೇಕು. ಸೊ ಒಂದೇನು ಅಂತಂದರೆ ಇನ್ಸೆಂಟಿವ್ ಸ್ಟ್ರಕ್ಚರ್ ಚೇಂಜ್ ಮಾಡಬೇಕು. ಜನರಿಕ್ ಆಗಿ ಹೇಳೋದಾದರೆ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕಾದ್ರೆ ಇನ್ಸೆಂಟಿವ್ ಸ್ಟ್ರಕ್ಚರ್ ಚೇಂಜ್ ಮಾಡಬೇಕು. ಎಲ್ಲ ದಂಡದ ಮೂಲಕ ಮಾತ್ರ ಚೇಂಜ್ ಮಾಡೋದ್ರಿಂದ ಇನ್ಸೆಂಟಿವ್ ಸ್ಟ್ರಕ್ಚರ್ ಅಲ್ಲ, ಇನ್ಸೆಂಟಿವ್ ಸ್ಟ್ರಕ್ಚರ್ ಚೇಂಜ್ ಮಾಡಬೇಕು. ಕಾರಣ ಸಾಧಾರಣ ಜನ, ನಾನು ಕ್ರಾನಿಕ್ ಡೆವಿಲ್ಸ್ ಮತ್ತು ಕ್ರಾನಿಕ್ ಏಂಜಲ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಅವ್ರು ಯಾವಾಗಲೂ ಹಂಗೆ ಇರ್ತಾರೆ. ಕೆಲವು ಡ್ರೈವರ್ಸ್ ಹಾಗೆ ಇರ್ತಾರೆ, ಸರ್ ಏನು ಹೇಳಿದ್ರು ನಾನು ಸ್ಪೀಡ್ ಲಿಮಿಟ್ ನಾನು ಹೋಗ್ತೀನಿ, ನಾನು ಬೆಲ್ಟ್ ಹಾಕ್ತೀನಿ. ನಾನು ಹಿಮಾಲಯದಲ್ಲೆಲ್ಲ ಓಡಾಡ್ತಾ ಹೋಗಿದ್ರೆ ನಾನು ಬೆಲ್ಟ್ ಹಾಕಿದ್ರೆ ಅಲ್ಲಿರೋ ಡ್ರೈವರ್ಗಳು ನಗ್ತಾರೆ. ಅವರೇ ಮತ್ತೆ ಸಾಯ್ತಾರೆ. ಹೇಳೋದು ಆಕ್ಸಿಡೆಂಟ್ಗಳು ಒಬ್ಬರಿಗೆ ಬರಲ್ಲ, 50 ಜನ ಸಾಯ್ತಾರೆ ಒಂದು ಬಸ್ನಲ್ಲಿ. ಲಾಪರವಾಹಿಯಾಗಿ ಡ್ರೈವ್ ಮಾಡಿಕೊಂಡು ಸೇಫ್ಟಿ ಫಾಲೋ ಮಾಡ್ತಾರೆ. ನಮ್ಮ ಡೆಸ್ಟಿನಿ ಅಂತ ಅವ್ರು ಹೇಳ್ತಾರೆ, ತಗ್ದಿದೆ ಸರ್ ಹೇಳ್ತಾರೆ. ಸೊ ಏನಂದರೆ ಇದೆಲ್ಲ ನಾನು ಎಥಿಕ್ಸ್ ಬಗ್ಗೆ ನಾನು ಮಾತಾಡ್ತೀನಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಭ್ರಷ್ಟಾಚಾರಕ್ಕೆ ಬರೋಣ. ಕರಪ್ಷನ್ ಅಂತ ಹೇಳ್ತೀನಿ. ಕರಪ್ಷನ್ ಅಂದರೆ ಏನು? ಆ್ಯಕ್ಚುಲಿ ಇಟ್ ಇಸ್ ನಾಟ್ ಬ್ರೈಬರಿ. ಲಂಚ ಅಂದರೆ ಕರಪ್ಷನ್ ಅಲ್ಲ. ಕರಪ್ಷನ್ ಅಂದರೆ ಆ ಪದದ ಅರ್ಥವೇ ಒಂದು ಬೇರೆ. ಫಾರ್ ಅಂದರೆ ಇಂಟೆನ್ಸಿಫೈಡ್, ರಫ್ಟ್ ಅಂದರೆ ರಪ್ಚರ್ಡ್. ನನ್ನ ಹಾರ್ಡ್ ಡಿಸ್ಕ್ ಕರಪ್ಟ್ ಆಗಿದೆ ಅಂದರೆ ಹಾರ್ಡ್ ಡಿಸ್ಕ್ ದುಡ್ಡು ತಗೊಳ್ತಾ ಇದೆ ಅಂತಲ್ಲ, ಅದು ಕಂಪ್ಲೀಟ್ ಆಗಿ ರಪ್ಚರ್ ಆಗಿದೆ. ಸೊ ರಪ್ಚರ್ಡ್ ಸಿಸ್ಟಮನ್ನು ನಾವು ಭ್ರಷ್ಟಾಚಾರ ಅಂತ ಹೇಳ್ತೀವಿ. ಇದನ್ನು ನಾವು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಕಾರಣ ನಮ್ಮ ದೇಶದ ಕಾನೂನಿನ ಪ್ರಕಾರ ಈ ಒಂದು ದೊಡ್ಡ ಒಂದು ಕಾನ್ಸೆಪ್ಟನ್ನು ನಾವು ಕಾನೂನು ಮೂಲಕ ಅನುಸರಿಸ್ಕೊಂಡಿದ್ದೀವ, ಕಾನೂನಲ್ಲಿ ಇದಕ್ಕೆ ಒಂದು 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 ಫ್ರೇಮ್ವರ್ಕ್ ಕೊಟ್ಟಿದ್ದೀವ ಅಂತ ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ಭ್ರಷ್ಟಾಚಾರ ತುಂಬ ರೀತಿಯಲ್ಲಿ ನಾವು ಮಾತಾಡ್ಬೋದು. ಒಂದು ಕಾಫಿ ಹೌಸ್ನಲ್ಲಿ ಕೂತ್ಕೊಂಡ್ಬಿಟ್ರೆ ಮಾರಲ್ ಡೈಮೆನ್ಷನ್, ತಪ್ಪು ಸರಿ ಆ ದಿಶೆಯಿಂದ ನಾವು ಮಾತಾಡ್ಬೋದು. ಇಕನಾಮಿಕ್ ಡೈಮೆನ್ಷನ್ ನೋಡಪ್ಪ, ಭ್ರಷ್ಟಾಚಾರದಿಂದ
ಯಾರಿಗೆ ಡಿಸರ್ವಿಂಗ್ ಆಗಿರೋರಿಗೆ ದುಡ್ಡು ಹೋಗ್ತಾ ಇಲ್ಲ, ಬೇರೆಯವರಿಗೆ ದುಡ್ಡು ಹೋಗ್ತಾ ಇದೆ. ಆ ಒಂದು ದಿಸೆಯಿಂದ ನಾವು ಮಾತಾಡ್ಬೋದು. ಇತ್ತೀಚೆಗೆ ಕರಪ್ಷನ್ ನಾವು ಹೋಗಿದ್ದು ಸೆಬಿನಲ್ಲಿ ಒಬ್ಬ ಹಿಮಾಲಯ ಗುರು, ಒಬ್ಬ ಸೆಬಿ NSE ನಲ್ಲಿ ಮಾಡಿದ್ದಾರೆ. ಇಟ್ ಇಸ್ ಕರಪ್ಷನ್. ಬಟ್ ಕಾನೂನು ಪ್ರಕಾರ ಕರಪ್ಷನ್ ಇದೆಯಾ? ಇಲ್ಲ. ಬಟ್ ಇಕನಾಮಿಕ್ ಡೈಮೆನ್ಷನ್ ಅಲ್ಲಿ ಇಟ್ ಇಸ್ ಕರಪ್ಷನ್. ಬಿಸಿನೆಸ್ ಡೈಮೆನ್ಷನ್ ತಾವೆಲ್ಲರಿಗೂ ಗೊತ್ತಿದೆ. ತಾವು ಇಷ್ಟೊಂದು ಹಣಕ್ಕೆ ತಾವು ಒಂದು ಟೆಂಡರ್ನ ತಗೊಳ್ತೀರಾ, ಅದರಲ್ಲಿ ತಾವು ಫ್ಯಾಕ್ಟರ್ ಮಾಡ್ತೀವಿ. ಇಷ್ಟು ನಾವು ಕೊಡಬೇಕಾಗ್ತದೆ, ಇಷ್ಟು ಪರ್ಸೆಂಟೇಜ್ ಕೊಡಬೇಕಾಗ್ತದೆ, ಫ್ಯಾಕ್ಟರ್ ಮಾಡ್ತೀವಿ. ನಾನೊಬ್ಬ ಟ್ಯಾಕ್ಸ್ ಪೇಯರ್ ಆಗಿರೋದ್ರಿಂದ ಭ್ರಷ್ಟಾಚಾರ ಇಲ್ಲದಿದ್ರೆ ಆ ಕೆಲಸವನ್ನು ಒಂದು 5%, 10%, ಇವತ್ತು 40% ಕಡಿಮೆ ರೇಟ್ನಲ್ಲಿ ತಾವು ಕ್ವಾಲಿಟಿ ತಾವು ಕೊಡಬಹುದು. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ತಾವು ಅದನ್ನು ತಮ್ಮ ಪ್ರಾಫಿಟ್ ಮಾರ್ಜಿನನ್ನು ಕಟ್ ಮಾಡಿ ಭ್ರಷ್ಟಾಚಾರವನ್ನು ತಾವು ಕಡಿಮೆ ಮಾಡೋದು. ಇಲ್ಲ ಅಂದರೆ ತಾವು ಕಾಂಟ್ರಾಕ್ಟ್ ಮಾಡುವಾಗಲೇ ಎಲ್ರಿಗೂ ಗೊತ್ತಿದೆ ಇದರಲ್ಲಿ 5% ಇದೆ, 10% ಇದೆ ಅಂತ ಅಷ್ಟು ಮಟ್ಟಿಗೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ನಲ್ಲಿ ಇನ್ಎಫಿಷಿಯನ್ಸಿ ಬೆಳೆಯುತ್ತೆ. ಸೊ ನಾವು ಬಿಹೇವಿಯರಲ್ ನಾವು ನೋಡ್ಬೋದು, ಸ್ಟ್ರಕ್ಚರಲ್. ನಾನು ಜಾಸ್ತಿ ಮಟ್ಟಿಗೆ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀವಿ. ಬಿಹೇವಿಯರ್ ಬಗ್ಗೆ ಮಾತಾಡಿದ್ರೆ ನಾವು 3 ವೀಕ್ಸ್ ಇಲ್ಲೇ ಕೂತ್ಕೊಂಡು ನಾವು ಬಿಹೇವಿಯರ್ ಬಗ್ಗೆ ನಾವು ಕಥೆಗಳನ್ನ ನಾವು ಹೇಳ್ಕೊಂಡು ಲೆಟ್ ಮಿ ಕಾನ್ಸಂಟ್ರೇಟ್ ಆನ್ ದಿ ಸ್ಟ್ರಕ್ಚರ್. ಇದೊಂದು ಕಾಯಿಲೆ. ಕಾಯಿಲೆಗೆ ಡಾಕ್ಟರ್ ಏನು ಮಾಡ್ತಾರೆ? ಡಯಾಗ್ನೋಸ್ ಮಾಡ್ತಾರೆ. ನಾವು ಎಕ್ಸ್ಕ್ಯೂಸ್ ಕೊಡ್ತೀವಿ, ನಮಗೆ ಹೊಟ್ಟೆ ನೋವಿದೆ, ಹಂಗೆ ಆಯಿತು, ಹಿಂಗೆ ಆಯಿತು, ಅದಾಯಿತು, ಇದಾಯಿತು. ಬಟ್ ಡಾಕ್ಟರ್ ವಿಲ್ ಕಮೆಂಟ್ ಅಲ್ಲಿ ನಿಮಗೆ ಹೊಟ್ಟೆ ನೋವು ಯಾಕೆ ಇದೆ, ಟೆಸ್ಟ್ ಮಾಡ್ತಾರೆ, ಸೊಲ್ಯೂಷನ್ಸ್ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ನಿಮ್ಗೆ ಹೊಟ್ಟೆ ನೋವು ಇಲ್ಲವೇ ಇಲ್ಲ, ಇವೇಷನ್ ಮಾಡ್ತಾರೆ. ಸೊ ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಾಗ ನಮಗೆ ಸಾಮಾನ್ಯವಾಗಿ ಒಂದು ಡಿಫೀಟಿಸ್ಟ್ ಆರ್ಗ್ಯುಮೆಂಟ್ ಏನು ಬರೋದು? ಯಾವಾಗಲೂ ಇತ್ತು, ಅದನ್ನು ತೆಗಿಬೇಕಾದ್ರೆ ಕಂಪ್ಲೀಟ್ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಅದು ಹಾರ್ಮ್ಫುಲ್ ಅಲ್ಲ. ಕೆಲವರು ಹೇಳ್ತಾರೆ, ಸರ್ ಸ್ವಾಮಿ ಕೆಲಸ ಆಗಬೇಕು, ನೀವು ನಿಷ್ಠಾವಂತ ಮಂತ್ರಿಯನ್ನು ಇಟ್ಕೊಂಡು ಏನೂ ಕೆಲಸನೇ ಆಗೋದಿಲ್ಲ, ಭ್ರಷ್ಟ ಮಂತ್ರಿ ಇದ್ರೆ ಅಟ್ಲೀಸ್ಟ್ ಒಂದಷ್ಟು ಕೆಲಸ ಆಗ್ತದೆ ಅಂತ ಹೇಳೋರಿಲ್ಲ. ಆ ಕೆಲಸ ಯಾವ ಬೆಲೆಗೆ ಬರ್ತದೆ ಸಮಾಜಕ್ಕೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಇದೇ ರೀತಿ ಎಲ್ಲ ರೀತಿಯಲ್ಲೂ ಒಂದಿದೆ. ಕೊನೆಯ ಒಂದು ಕಾರಣ ತುಂಬಾ ಇಂಟ್ರೆಸ್ಟಿಂಗ್ ಕಾರಣ. ಇದು ಸುಮಾರು 30 ವರ್ಷದಿಂದ ಈ ಒಂದು ಎಕ್ಸ್ಕ್ಯೂಸ್ ನಾವು ಕೇಳ್ಕೊಂಡಿದ್ದೀವಿ. ಏನು? ಸೋಷಿಯಲಿಸಮ್ ಇರೋದ್ರಿಂದ ಭ್ರಷ್ಟಾಚಾರ ಆಗ್ತದೆ. ಕ್ಯಾಪಿಟಲಿಸಮ್ ಬಂದ್ಬಿಟ್ಟು ಫ್ರೀ ಮಾರ್ಕೆಟ್ ಮಾಡಿಬಿಟ್ರೆ ಕರಪ್ಷನ್ ಕಡಿಮೆ ಆಗ್ತದೆ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಕೆಲವೊಂದು ಶಾರ್ಟೇಜ್ ಬೇಸ್ಡ್ ಕಮಿಷನ್ ಸಿಸ್ಟಮ್ ಕಡಿಮೆ ಆಗ್ತದೆ. ತಮಗೆಲ್ಲ ಗೊತ್ತಿದೆ, ಒಂದು ಕಾಲದಲ್ಲಿ ಫೋನ್ ಕನೆಕ್ಷನ್ ತಗೋಬೇಕಾದ್ರೆ ಲಂಚ ಕೊಡಬೇಕಾಗಿತ್ತು, ಫೋನ್ ರಿಪೇರಿ ಮಾಡಬೇಕಾದ್ರೆ ಲೈನ್ ಮ್ಯಾನಿಗೆ ಹಣ ಕೊಡಬೇಕಾಗಿತ್ತು. ಕಾರ್ ಮಾರಾಟದಲ್ಲಿ ಭ್ರಷ್ಟಾಚಾರ ಇತ್ತು. ಸುಪ್ರೀಂ ಕೋರ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೇಳಿದ್ರು ಮಾರುತಿ ಲೊಕೇಶನ್ ಬಗ್ಗೆ ಆಗಿನ ಕಾಲದಲ್ಲಿ. ಇವತ್ತು ನಿಮಗೆ ಕಾರ್ ಬೇಕು ಅಂತಂದ್ರೆ ಅವರೇ ಬಂದು ನಿಮಗೆ ಲಂಚ ಕೊಡ್ತಾರೆ, ಒಂದು ಕನ್ಸೆಷನ್ ಕೊಡ್ತಾರೆ. ಮೊಬೈಲ್ ಫೋನ್ ಯಾರು ಬೇಕಾದ್ರೂ ತಗೊಳ್ತಾರೆ. ಸೊ ಫ್ರೀ ಮಾರ್ಕೆಟ್ ಬಂದಿರೋದ್ರಿಂದ, ಚಾಯ್ಸ್ ಜಾಸ್ತಿ ಬಂದಿರೋದ್ರಿಂದ ಭ್ರಷ್ಟಾಚಾರ ಕೆಲವು ವಿಷಯದಲ್ಲಿ ಕಡಿಮೆ ಆಗ್ತದೆ. ಆದರೆ ಎಲ್ಲ ಭ್ರಷ್ಟಾಚಾರ ಹೋಗೋದಿಲ್ಲ. ರಷ್ಯಾದಲ್ಲಿ ನೋಡಿ, ಆಲಿಗಾರ್ಕಿ ಅಂತ ಹೇಳೋದು, ಎಲ್ಲ ದುಡ್ಡನ್ನು ಹೊಡೆದು ಸೂಪರ್ ಇಂಡಸ್ಟ್ರಿಯಲಿಸ್ಟ್ಗಳು ಬಂದಿದ್ದಾರೆ ರಷ್ಯಾದಲ್ಲಿ. ಸೊ ಲಿಬರಲೈಸೇಷನ್, ಇಕನಾಮಿಕ್ ಲಿಬರಲೈಸೇಷನ್ ಇಂದ ಭ್ರಷ್ಟಾಚಾರ ಕಡಿಮೆ ಆಗ್ತಿದೆ ಅಂತ ಒಂದು ಭಾವನೆ 30 ವರ್ಷ ಮುಂಚೆ ಯಾರು ಹೇಳ್ತಾ ಇದ್ರು, ಅದು ಇವಾಗ ಆಕ್ಚುಯಲ್ ಡೇ ಟು ಡೇ ಎಕ್ಸ್ಪೀರಿಯನ್ಸ್ ಅನುಭವದಲ್ಲಿ ಅದು ಆಗ್ತಾ ಇಲ್ಲ. ಸೊ ಭ್ರಷ್ಟಾಚಾರ ಅಂದರೆ ನಮ್ಗೇನಂತಂದ್ರೆ ಬ್ರೈಬರಿ, ನಮ್ಗೆಲ್ರಿಗೂ ಗೊತ್ತಿದೆ, ಲಂಚ ಕೊಡೋದು ಭ್ರಷ್ಟಾಚಾರ. ಆದರೆ ಇದು ಸುತ್ತಮುತ್ತ ಒಂದು ಗ್ರೇ ಏರಿಯಾ ಇದೆ. ಈಗ ಫಾರ್ ಎಕ್ಸಾಂಪಲ್ NSE ಮಾಡಿರೋರು ಭ್ರಷ್ಟಾಚಾರವೇ ಇಲ್ಲವೇ ನಮಗೆ ಗೊತ್ತಿಲ್ಲ. ಕಾನೂನು ಪ್ರಕಾರ ಭ್ರಷ್ಟಾಚಾರ ಅಲ್ಲ. ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಇರಬಹುದು, ಬಟ್ ಭ್ರಷ್ಟಾಚಾರ ಅಲ್ಲ. ನಾಟ್ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಸೊ ಒಂದು ಗ್ರೇ ಏರಿಯಾ ಇದೆ. ಈಗ ನೀವು ಕೆಲವೊಂದು ಆಸ್ಪತ್ರೆಗೆ ಹೋಗ್ಬಿಟ್ರೆ ಕಟ್ ಪ್ರಾಕ್ಟೀಸ್ ಅಂತ ಮಾಡ್ತಾರೆ. ಕಟ್ ಪ್ರಾಕ್ಟೀಸ್ ಅಂದರೆ ಒಬ್ಬ ಜನರಲ್ ಪ್ರಾಕ್ಟೀಷರು ನಮ್ಮನ್ನು ರೆಫರ್ ಮಾಡಿದ್ರೆ, ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ರೆ ಅವರಿಗೆ ಕಟ್ ಸಿಗುತ್ತೆ. ಸೊ ಈಸ್ ಆಪ್ಷನಿಂಗ್ ಯು. ನಮಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇದ್ದು ಅಂತ ನಾವು ಒಂದು ಜನರಲ್ ಪ್ರಾಕ್ಟೀಷನರ್ಗೆ ಹೋಗಿದ್ರೆ ಅವ್ರು ABCD ಆಸ್ಪತ್ರೆಗಳಿಗೆ ಕಳಿಸ್ಬೇಕಾದ್ರೆ ಅವರಿಗೆ ಕಟ್ ಸಿಗುತ್ತೆ. ಇನ್ಕಮ್ ಟ್ಯಾಕ್ಸ್ PTS ಡಿಡಕ್ಟ್ ಮಾಡಿ ಕಟ್ ಸಿಗುತ್ತೆ. ಸೊ ಓಪನ್. ನನ್ನ ಅಭಿಪ್ರಾಯದಲ್ಲಿ ಅದು ಭ್ರಷ್ಟಾಚಾರ. ಎಷ್ಟೋ ಡಾಕ್ಟರ್ಗಳ ಮನಸ್ಸಿನಲ್ಲಿ ಅದು ಭ್ರಷ್ಟಾಚಾರ ಅಲ್ಲ, ಬಟ್ ಈ ಸೆಲ್ಲಿಂಗ್ ಮೈ ಹೆಲ್ತ್ ಕ್ರೈಸಿಸ್ ಟು ದ ಹೈಯೆಸ್ಟ್ ಬಿಡ್. ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ದುಡ್ಡು ಕೊಡ್ತಾರೆ, ಆಂಬ್ಯುಲೆನ್ಸ್ ಡೈವರ್ಟ್ ಮಾಡಿ. ಇದು ನಿಷ್ಠಾವಂತ ಡಾಕ್ಟರ್ಗಳು ನನಗೆ ಹೇಳಿರೋ ವಿಷಯ. ಅದು ಭ್ರಷ್ಟಾಚಾರವ? ನಮ್ಮ ಮನಸ್ಸಿನಲ್ಲಿ, ಕಾಮನ್ ಸೆನ್ಸ್ನಲ್ಲಿ ಭ್ರಷ್ಟಾಚಾರ, ಕಾನೂನು ಪ್ರಕಾರ ಭ್ರಷ್ಟಾಚಾರ ಅಲ್ಲ. ಸೊ ಒಂದು ಗ್ರೇ ಏರಿಯಾ ಇದೆ. ಸೊ ನಾವು ಮೊದಲನೇದಾಗಿ ಲೆಟ್ ಅಸ್ ಡೂ ಒಂಥರ
ಯಾಕೆ ನಾವು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು? ಈಗ ಯಾಕೆ ನಾನು 2-3 ಸ್ಲೈಡ್ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವರ ಮನಸ್ಸಿನಲ್ಲಿ ಒಂದಿದೆ ಪ್ರಾಕ್ಟಿಕಲ್ ಆಗಿರ್ಬೋದು. ಎಷ್ಟೋ ಜನ ನನಗೂ ಹೇಳ್ತೀನಿ, ಸರ್ ಯು ಬಿ ಪ್ರಾಕ್ಟಿಕಲ್, ನಡೀತದೆ ನಮ್ಮ ದೇಶದಲ್ಲಿ ಆಗ್ತದೆ. ಇಟ್ಸ್ ನಾಟ್ ಸೋ. ಯಾಕೆ ಅಂತಂದರೆ 2-3 ಕಾರಣ. ಒಂದು, ಸುಮಾರು ಹಿಂದಿನ 20 ವರ್ಷದಲ್ಲಿ ಭ್ರಷ್ಟಾಚಾರ ಇಸ್ ನೋ ಲಾಂಗರ್ ಲೋಕಲೈಸ್ಡ್. ಭ್ರಷ್ಟಾಚಾರದ ಹಣ ಇಡೀ ಪ್ರಪಂಚದಲ್ಲಿ ತಿರುಗಾಡ್ತಾ ಇದೆ. ಒಂದು ಪುಸ್ತಕ ಇದೆ, ಟ್ರೆಷರ್ ಐಲ್ಯಾಂಡ್ಸ್. ರಾಬರ್ಟ್ ಲೂಯಿಸ್ ಸ್ಟೀವೆನ್ಸನ್ ಬರೆದಿರೋ ಟ್ರೆಷರ್ ಐಲ್ಯಾಂಡ್ ಅಲ್ಲ, ಟ್ರೆಷರ್ ಐಲ್ಯಾಂಡ್ಸ್. ನಾವು ಟ್ಯಾಕ್ಸ್ ಹೇವೆನ್ಸ್ ಅಂತ ನಾವು ಮಾತಾಡ್ತೀವಿ. ಸುಮಾರು 80 ದೇಶಗಳು ಇವತ್ತು ಟ್ಯಾಕ್ಸ್ ಹೇವೆನ್ಸ್ ಆಗಿದ್ದಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೆಷರ್ ಐಲ್ಯಾಂಡ್ಸ್ ಇಸ್ UK, ಅದರಲ್ಲಿ ಲಂಡನ್. ಮನಿ ಲಾಂಡ್ರಿಂಗ್ ಕ್ಯಾಪಿಟಲ್, ರೈಟ್? ಇಟ್ ಇಸ್ ಇಂಟರ್ನ್ಯಾಷನಲ್. ಇನ್ನೊಂದು, ಬಿಟ್ಕಾಯಿನ್ ಅಂತ ಕ್ರಿಪ್ಟೋ ಕರೆನ್ಸಿ ಇದರಲ್ಲಿ ಸೇರ್ಕೊಂಡು ಅದರ ಇಂಪ್ಲಿಕೇಶನ್ ನಮಗೆ ಗೊತ್ತಿಲ್ಲ. ಬಟ್ ಮೂವಬಿಲಿಟಿ ಆಫ್ ಮನಿ. ಸೊ ಬೆಂಗಳೂರಿನ 40% ಭ್ರಷ್ಟಾಚಾರದ ಹಣ ಬರೀ ಬೆಂಗಳೂರಿನಲ್ಲಿ ಇರ್ತದೆ ಅಥವಾ ABC ನಗರ ಪ್ರದೇಶದಲ್ಲಿ ಹೋಗುತ್ತೆ, ಜಮೀನಲ್ಲಿ ಕೊಂಡ್ಕೊಳ್ತಾರೆ? ಇಲ್ಲ. ಇಟ್ ಮೇ ಬಿ ಗೋಯಿಂಗ್ ಟು ಕಂಟ್ರಿ A, ಫ್ರಮ್ ಕಂಟ್ರಿ A ಇಟ್ ವಿಲ್ ಬಿ ಗೋಯಿಂಗ್ ಟು ಕಂಟ್ರಿ B, ಅಲ್ಲಿಂದ C, ಅಲ್ಲಿಂದ ಸೈಬರ್ ಸ್ಪೇಸ್, ನಮಗೆ ಗೊತ್ತಿಲ್ಲ. ಹಣ ತುಂಬ ಮ್ಯಾನ್ಯುವರಬಲ್ ಆಗಿಬಿಟ್ಟಿದೆ. ಅದೊಂದು ಡೈಮೆನ್ಷನ್ ನಾವು ಇವಾಗ ಯೋಚನೆ ಮಾಡಬೇಕಾಗ್ತದೆ. ಕಾರಣ ಎವಿಡೆನ್ಸ್ ಹುಡುಕೋದು, ಭ್ರಷ್ಟ ಜನನ ಹಿಡಿಬೇಕಾದ್ರೆ ಇವತ್ತು ಎವಿಡೆನ್ಸ್ ಹುಡುಕೋದು, ಆ ಒಂದು ಸಾಮರ್ಥ್ಯ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ, ಇಡೀ ವಿಶ್ವದಲ್ಲಿ. ಎರಡನೇದಾಗಿ, ಇಟ್ ಇರೋಟ್ಸ್ ದ ಕ್ವಾಲಿಟಿ ಆಫ್ ಲೈಫ್. ನಾವು ಹೇಳಿದಾಗೆ ಒಂದು ರೋಡ್ನಲ್ಲಿ ನಾವು ಮಾಡ್ತೀವಿ, ಕರೆಕ್ಟಾಗಿ ನಾವು ಏನೂ ಪ್ರಾಬ್ಲಮ್ ಇಲ್ಲ ನಾವು ಮಾಡಿದರೆ ಅದು ರೋಡ್ ನಿಲ್ಲುತ್ತೆ. ಉದಾಹರಣೆ ಕೊಡ್ತೀನಿ, ನಮ್ಮ ದೇಶದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ PMGSY ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ರು. ಅದನ್ನ ಎನ್ಲಾರ್ಜ್ ಮಾಡಿದರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 10 ವರ್ಷದಲ್ಲಿ. 2 ಸರ್ಕಾರದಲ್ಲಿ ಭ್ರಷ್ಟಾಚಾರ ಇತ್ತು ಅಂತ ನಾನು ಭಾವಿಸ್ತೀನಿ. ಈ ಪ್ರೋಗ್ರಾಮ್ನಲ್ಲಿ ಭ್ರಷ್ಟಾಚಾರ ಇರಲಿಲ್ಲ. ನೀವೆಲ್ಲಾದರೂ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಒಂದು PMGSY ರೋಡನ್ನು ನೋಡಿದ್ರೆ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ, ಸುಮಾರು 25 ವರ್ಷದಿಂದ ನಡೀತಾ ಇದೆ. ನ್ಯಾಷನಲ್ ರೂರಲ್ ರೋಡ್ಸ್ ಸೊಸೈಟಿ ಅಂತ ಒಂದು ಸ್ಪೆಷಲ್ ವೆಹಿಕಲ್ ಮಾಡಿದ್ದಾರೆ ಡೆಲ್ಲಿನಲ್ಲಿ. ಐ ಯೂಸ್ ಟು ಬಿ ಅ ಡೈರೆಕ್ಟರ್ ಆಫ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ರಾಜಕೀಯ ಪಕ್ಷಗಳು ಚೇಂಜ್ ಆಯಿತು, ಬಟ್ ಸ್ಟಿಲ್ ನೋ ಕರಪ್ಷನ್. ಯಾಕೆ? ಕಾಂಟ್ರಾಕ್ಟ್ನಲ್ಲಿ ಕಂಪ್ಲೀಟ್ ಪೇಮೆಂಟ್ ಬೈ ಚೆಕ್, ಇನ್ಸ್ಪೆಕ್ಷನ್ ಬೈ ಕ್ವಾಲಿಟಿ ಮಾನಿಟರ್ ಇಂಡಿಪೆಂಡೆಂಟ್. ನಾವು ಕ್ವಾಲಿಟಿ ಮಾನಿಟರ್ಗಳು ಕೆಲವರು ಭ್ರಷ್ಟರಾಗಿರೋರು ಬೇರೆ ಬೇರೆ ಸ್ಟೇಟಿಗೆ ಕಳಿಸೋದು. ಏನೋ ಬಂದ್ಬಿಟ್ಟು ವಿ ಹ್ಯಾವ್ ಡಿಸ್ಮಿಸ್ಡ್ ಅಂಡ್ ಬ್ಲ್ಯಾಕ್ ಲಿಸ್ಟೆಡ್ ಕ್ವಾಲಿಟಿ ಮಾನಿಟರ್ಸ್. ಮೂರನೇದಾಗಿ, ಚಾಯ್ಸ್ ಆಫ್ ವರ್ಕ್ ಇಸ್ ನಾಟ್ ಬೇಸ್ಡ್ ಆನ್ MLA MP ಎನಿಥಿಂಗ್. ಅದೊಂದು ಕೋರ್ ನೆಟ್ವರ್ಕ್ ಅಂತ ಮಾಡಬೇಕು. ಕೋರ್ ನೆಟ್ವರ್ಕ್ನಲ್ಲಿ ಆಬ್ಜೆಕ್ಟಿವ್ ಅನಾಲಿಸಿಸ್ ಮಾಡಿ ಸೆಲೆಕ್ಟ್ ಮಾಡಿ ಕೊಡೋದು. 5 year ಮೇಂಟೆನೆನ್ಸ್ ಇಸ್ ಬಿಲ್ಟ್ ಇನ್ ಟು ದ ಕಾಂಟ್ರಾಕ್ಟ್. ಸೊ ನೀವು ಸರಿಯಾಗಿ ರೋಡ್ ಮಾಡಿದರೆ ನಿಮಗೆ ಲಾಭ ಜಾಸ್ತಿ. ಇನ್ಸೆಂಟಿವ್ ಸ್ಟ್ರಕ್ಚರ್ ಚೇಂಜ್ ಮಾಡಿ. ರಿಪೇರಿ ಮಾಡೋದ್ರಲ್ಲಿ ಇನ್ಸೆಂಟಿವ್ನ ತೆಗೆದುಬಿಟ್ಟು ರಿಪೇರಿ ಮಾಡದೇ ಇದ್ರೆ ನಿಮಗೆ ಇನ್ಸೆಂಟಿವ್. ಚೆನ್ನಾಗಿ ರೋಡ್ ಮಾಡಿಬಿಟ್ರೆ ನಿಮಗೆ ಲಂಚ, ನಿಮಗೆ ಜಾಸ್ತಿ ಪ್ರಾಫಿಟ್ ಬರುವ ಹಾಗೆ ಕಾಂಟ್ರಾಕ್ಟಿನ ಸ್ಟ್ರಕ್ಚರ್ ಮಾಡಿ. ರಾಜಕೀಯ ಪಕ್ಷಗಳು ಬೇರೆ ಇತ್ತು, ಬಟ್ ಸಿಸ್ಟಮ್ ಚೆನ್ನಾಗಿ ನಡೀತು. ಸೊ ಇದನ್ನೆಲ್ಲ ನಾವು ನೋಡಬೇಕಾಗ್ತದೆ. ಇದೆಲ್ಲ ಗುಡ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಕುರಿತು. ಮೂರನೇದು ಇವಾಗ ನಮಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ದಿನಾಂಕ ಅರ್ಥ ಆಗ್ತಾ ಇದೆ. ಮನಿ ಲಾಂಡ್ರಿಂಗ್, ಫಂಡಿಂಗ್ ಆಫ್ ಡ್ರಗ್ಸ್, ಫಂಡಿಂಗ್ ಆಫ್ ಆರ್ಮ್ಸ್, ಆರ್ಗನೈಸ್ಡ್ ಕ್ರೈಮ್ ಸರ್ವೈವ್ಸ್ ಆನ್ ಕರಪ್ಟ್ ಮನಿ. ಏನು ಟ್ಯಾಕ್ಸ್ ಹೇವನ್ನಲ್ಲಿ ಹಾಕೊಂಡಿರೋ ಹಣ ಅದು ಅನ್ಅಕೌಂಟೆಡ್ ಆಗಿ ಹೋಗಿ ಮನಿ ಯೂಸ್ ಮನಿ ಟೇಕನ್ ಇನ್ ಒನ್ ಕಂಟ್ರಿ A can be transferred to country B, can be used to buy arms in country C, can be used to create violence in country D. ಇದೆಲ್ಲ ಫಂಜಿಬಲ್ ಅಂತ ನಾವು ಹೇಳ್ತೀವಿ ನಮ್ಮ ವರ್ಷದಲ್ಲಿ. has become fungible. ಸೊ ನಮ್ಮ ದೇಶದಲ್ಲಿ ಎಷ್ಟೋ ಸ್ಟಡೀಸ್ ಇದೆ. Again, I will go back to 2002. There was a study done by, I think, Morgan Stanley. ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, if the country can reduce corruption in land, ಅಂದರೆ ಜಮೀನಿನ ಸಂಬಂಧಪಟ್ಟ ಕೋರ್ಟ್ನಲ್ಲಿರೋ ಕರಪ್ಷನ್, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿರೋ ಕರಪ್ಷನ್, ಅರ್ಬನ್ ಲ್ಯಾಂಡ್ ಪ್ಲಾನಿಂಗ್ ಬಗ್ಗೆ ಇರೋ ಭ್ರಷ್ಟಾಚಾರ, ಇದನ್ನೆಲ್ಲ ಕಡಿಮೆ ಮಾಡಿಬಿಟ್ರೆ country's GDP growth will increase by 1 to 2% every year. ಅಷ್ಟು ನಮ್ಮ ಸಿಸ್ಟಮ್ ಸ್ಲೋ ಆಗ್ತಾ ಇದೆ ಬಿಕಾಸ್ ಆಫ್ ಕರಪ್ಷನ್. ಸೋಷಿಯಲ್ ಕಾಸ್ಟ್ ನಮ್ಮ ದೇಶದಲ್ಲಿ ಇವತ್ತು ಇಟ್ ಇಸ್ ಎಸ್ಟಿಮೇಟೆಡ್ ದಟ್ ಅಬೌಟ್ 75 million people have slipped into poverty.
It is also because of corruption. Unaffordable agriculture services. At the same time, the number of billionaires has increased hugely. India is one of the most unequal countries in the world. Again, because of corruption. Opportunity cost. ನಮಗೆ ಗೊತ್ತಿದೆ ಭ್ರಷ್ಟಾಚಾರ ಆಗ್ತದೆ, ಇದನ್ನು ಸಾಫ್ಟ್ವೇರ್ ಮಾಡಿಕೊಂಡು ಇದನ್ನು ಸರಿಪಡಿಸ್ಬೋದು. ಪ್ರೊಕ್ಯೂರ್ಮೆಂಟ್ ಕರಪ್ಷನ್ ಅಲ್ಲಿ ಸೊಲ್ಯೂಷನ್ಸ್ ಇದೆ. ನಾನು ತಮಗೆ ತೋರಿಸ್ತೀನಿ ಸರ್. ತಾವು ಹೇಳಿರೋ ವಿಷಯವನ್ನ ಎಲ್ಲ 90% ಪರಿಹಾರ ಮಾಡಲಿಕ್ಕೆ 2012ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಲಾ ಇಂಟ್ರೊಡ್ಯೂಸ್ ಆಯಿತು. In 2014 the law lapsed ಆಯಿತು. The political party that introduced the law in 2012 did not object to the lapsing in 2014 in public procurement. ಆ ಕಾನೂನು ಬಗ್ಗೆ ನಾನು ಆಮೇಲೆ ತಮಗೆ ಕೆಲವೊಂದು ವಿಷಯಗಳಿಗೆ, ಬಟ್ ಎನಿವೆ ನಾನು ಹೇಳಿದಲ್ಲ ಡಾಕ್ಟರ್ಗಳು ಡಯಾಗ್ನೋಸ್ಟಿಕ್ ಮಾಡಬೇಕು ಅಂತ. ಸೊ ನಾನೊಂದು ಡಯಾಗ್ನೋಸಿಸ್ ಮಾಡ್ತಾ ಇದ್ದೀನಿ ಭ್ರಷ್ಟಾಚಾರದ. ನಾವೊಂದು ತಪ್ಪೇನು ಮಾಡ್ತೀವಿ, ನಾವು ಭ್ರಷ್ಟಾಚಾರನ ಪರಿಹಾರ ಮಾಡಬೇಕು, ಅದನ್ನು ಉದ್ಧಾರ ಮಾಡಬೇಕು ಅಂತ ಹೊರಟ್ರೆ ಡಾಕ್ಟರ್ ಯಾವ ರೀತಿ ಡಯಾಗ್ನೋಸಿಸ್ ಮಾಡ್ತಿದ್ದಾರೆ ಅದೇ ರೀತಿ ನಾವು ಡಯಾಗ್ನೋಸಿಸ್ ಮಾಡಲೇಬೇಕು. ವಿ ಕನ್ಸಿಡರ್ ಆಲ್ ಕರಪ್ಷನ್ ಟು ಬಿ ದ ಸೇಮ್. ಇಲ್ಲ, ಕರಪ್ಷನ್ ಕ್ಯಾನ್ ಬಿ ಹೆಡೇಕ್, ಕರಪ್ಷನ್ ಕ್ಯಾನ್ ಬಿ ಕ್ಯಾನ್ಸರ್, ಕರಪ್ಷನ್ ಕ್ಯಾನ್ ಬಿ ಕೋವಿಡ್. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಬೇರೆ ಬೇರೆ ಇದೆ. ಕರಪ್ಷನ್ ಕ್ಯಾನ್ ಬಿ ಡಯಾಬಿಟೀಸ್, ಕರಪ್ಷನ್ ಕ್ಯಾನ್ ಬಿ ಹಾರ್ಟ್. ಡಯಾಗ್ನೋಸ್ಟಿಕ್ ಮಾಡೋದು. ಡಯಾಗ್ನೋಸಿಸ್ ಅಂದರೆ ಒಂದು ಇಂಟೆನ್ಸಿಟಿ ಆಫ್ ಕರಪ್ಷನ್. ಫ್ರೀಲಾನ್ಸ್ ಕರಪ್ಷನ್ ಅಂದರೆ ಯಾರೋ ಒಬ್ಬ ಇದ್ದಾರೆ, ಹಿ ಫೈಂಡ್ಸ್ ಅನ್ ಆಪರ್ಚುನಿಟಿ, ಹಿ ಸೀಸ್ ದಟ್ ಯು ಆರ್ ಇನ್ ಟ್ರಬಲ್, ಹಿ ಟೇಕ್ಸ್ ಮನಿ. ಉದಾಹರಣೆ ಹಿಂದಿನ ಕಾಲದಲ್ಲಿ, ಇವಾಗ ಅಷ್ಟಿಲ್ಲ. ರೈಲ್ವೆ ಟಿಕೆಟ್, nobody is there to supervise. ಅಥವಾ ರೋಡ್ನಲ್ಲಿ ನಿಂತಿರೋ ಪೊಲೀಸರು, nobody is there to supervise. He looks around, says okay, give me 100 rupees, give me 500 rupees. ಎಲ್ಲ ಭ್ರಷ್ಟಾಚಾರ ಹಾಗೆ ಶುರುವಾಗಿದೆ. ಬಟ್ ಕೆಲವೊಮ್ಮೆ ಏನಾಗ್ತದೆ, ಆ ಒಂದು ಹೆಡೇಕ್ ಕಾಯಿಲೆಯಿಂದ ಇಟ್ ಬಿಕಮ್ಸ್ ಕ್ಯಾನ್ಸರ್ ಏನು ಅಂತಂದ್ರೆ ಇಟ್ ಗೆಟ್ಸ್ ಇಂಟರ್ಲಿಂಕ್ಡ್. ಯಾರು ಪೊಲೀಸ್ನವರು 100 ರೂಪಾಯಿ ತಗೊಳ್ತಿದ್ದಾರೆ ಅದನ್ನು ಸೂಟ್ಕೇಸ್ನಲ್ಲಿ ಹಾಕಿ ಇಟ್ ಗೋಸ್ ಅಪ್. ಕೋಟಾ ಸಿಸ್ಟಮ್ ಬರುತ್ತೆ. ದಟ್ ಇಸ್ ಕಾಲ್ಡ್ ಗ್ರ್ಯಾಂಡ್ ಕರಪ್ಷನ್, ಹೈಪರ್ ಕರಪ್ಷನ್. ಒಂದು ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೆ ಪಂಜಾಬ್ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ. ವೆರಿ ನೆಕ್ಸ್ಟ್ ಡೇ ನನ್ನ ಫೋನಲ್ಲಿ ಇದೆ ನ್ಯೂಸ್ ರಿಪೋರ್ಟು, ಸಬ್ ರಿಜಿಸ್ಟರ್ ಆಫೀಸಲ್ಲಿ 2% ಹ್ಯಾಂಡ್ಲಿಂಗ್ ಚಾರ್ಜ್ ಸಡನ್ಲಿ ಸ್ಟಾಪ್. ಇಟ್ ಜಸ್ಟ್ ಸ್ಟಾಪ್ ದ ನೆಕ್ಸ್ಟ್ ಡೇ. ಸರ್ಕಾರ ಒಂದು ಆದೇಶನ ಇಶ್ಯೂ ಮಾಡಿ ನಿಂತೋಯ್ತು ಅಷ್ಟೇ. ಅದಕ್ಕೆ ಮುಂಚೆ ಇಟ್ ವಾಸ್ ಎ ಕಾನ್ಸ್ಟೆಂಟ್, ಎವ್ರಿಬಡಿ ನ್ಯೂ 2% ಹ್ಯಾಂಡ್ಲಿಂಗ್ ಚಾರ್ಜ್. ವಕೀಲ್ ತಗೊಳ್ಳೋದು, ಬಿಲ್ಡರ್ ಏಜೆಂಟ್ ತಗೊಳ್ಳೋದು, ಯಾರಾದರೂ ಲ್ಯಾಂಡ್. ಈ ರಿಪೋರ್ಟ್ ಇಸ್ ಕಮಿಂಗ್ ದಟ್ ಲ್ಯಾಂಡ್ ಯಾರು ಏಜೆಂಟ್, ರಿಯಲ್ ಎಸ್ಟೇಟ್ ಏಜೆಂಟ್ಗಳು they are saying suddenly it has stopped. ಯಾಕೆ? ಪರ್ಸೆಪ್ಷನ್ ಅಷ್ಟೇ. ಮತ್ತೆ ರೆಸ್ಯೂಮ್ ಆಗುತ್ತೋ ತಗೊಂಡು. ಬಟ್ ಮುಂಚೆ ಏನಾಗ್ತಾ ಇತ್ತು, 2% ಕಲೆಕ್ಟ್ ಆಗ್ತಾ ಇತ್ತು. ಒಳ್ಳೆ ಥಿಂಗ್ ಸರ್ಕಾರ ಚೇಂಜ್ ಆಗುವಾಗ ಸೂಟ್ ಕೇಸ್ ಯಾವ ಅಡ್ರೆಸ್ಸಿಗೆ ಹೋಗೋದು ಅದು ಮಾತ್ರ ಚೇಂಜ್ ಆಗುತ್ತೆ. ಕೂರಿಯರ್ದು ಡೆಲಿವರಿ ಅಡ್ರೆಸ್ ಚೇಂಜ್ ಆಗುತ್ತೆ. ಎಕ್ಸ್ ಸರ್ಕಾರ ಬಂದ್ಬಿಟ್ರೆ ಅಲ್ಲಿಗೆ ಹೋಗೋದು, ವೈ ಸರ್ಕಾರ ಬಂದ್ಬಿಟ್ರೆ ಆ ಸೂಟ್ ಕೇಸ್ ಅಲ್ಲಿಗೆ ಹೋಗೋದು. ನಮ್ಮಲ್ಲಿ ತಾವು ನೋಡಿ, ಹೊಸ ಗಾಡಿ ನಮ್ಮ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಬೇಕಾದ್ರೆ ಹ್ಯಾಂಡ್ಲಿಂಗ್ ಚಾರ್ಜ್ ಬರವಣಿಗೆಯಲ್ಲಿ ಇನ್ವಾಯ್ಸ್ನಲ್ಲೇ ಕೊಡ್ತಾರೆ. ಬರವಣಿಗೆಯಲ್ಲಿ ಐ ಹ್ಯಾವ್ ಡನ್ ಎ ರಿಸರ್ಚ್ ಆನ್ ದಟ್ ವಿತ್ 45 ಡೀಲರ್ಸ್ ಆಫ್ ಕಾರ್ಸ್. ನನ್ನ ಎಸ್ಟಿಮೇಟ್ ಏನಂತಂದರೆ 80 crore rupees is the money collected simply on the basis of handling charge. ಸರ್ಕಾರ ಬರ್ತದೆ ಹೋಗ್ತದೆ, ಸರ್ಕಾರ ಚೇಂಜ್ ಆದರೆ ಅಷ್ಟೇ. ಅಡ್ರೆಸ್ ಚೇಂಜಸ್, ಸೂಟ್ ಕೇಸ್ ವಾರಕ್ಕೆ ಒಂದ್ಸಾರಿ ಹೋಗುತ್ತೆ ಸೂಟ್ ಕೇಸ್. ದಟ್ ಈಸ್ ಕಾಲ್ಡ್ ಹೈಪರ್ ಕರಪ್ಷನ್. ಸಿಸ್ಟಮ್ ಚೇಂಜ್ ಮಾಡೋಕ್ಕಾಗ್ತದ? ವೆರಿ ಸಿಂಪಲ್. ಎಲ್ಲ ರಿಜಿಸ್ಟ್ರೇಷನ್ ಆನ್ಲೈನ್ ಮಾಡಿಬಿಡಿ. ಹೊಸ ಗಾಡಿ ತಾನೆ, ಹೊಸ ಗಾಡಿ ಕಳ್ತನ ಆಗೋದಿಲ್ಲ. ಕಾನೂನು 1935 ಕಾನೂನನ್ನು 1989ನಲ್ಲಿ ಅಮೆಂಡ್ ಮಾಡಿದಾಗಲೂ ನಾವೇನು ಹೇಳ್ತೀವಿ, ಹೊಸ ಗಾಡಿ ರಿಜಿಸ್ಟರ್ ಮಾಡಬೇಕಾದ್ರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಷನ್ ಆಗಲೇಬೇಕು. ಇಟ್ಸ್ ಟೋಟಲಿ ಅನ್ನೆಸೆಸರಿ. ಆ ಕಾನೂನು ಮಾಡಿದ ಆವಾಗ ವಾರಕ್ಕೆ 10 ಗಾಡಿ ರಿಜಿಸ್ಟರ್ ಆಗಿದ್ದ ಕಾಲದಲ್ಲಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಒಂದು ಗಾಡಿ ಇನ್ಸ್ಪೆಕ್ಟ್ ಮಾಡಬೇಕು ಅಂತ ಇತ್ತು. ಅದನ್ನು ನಾವು ಮತ್ತೆ ಕಂಟಿನ್ಯೂ ಮಾಡ್ಕೊಂಡ್ವಿ. ಬೇಕಾಗಿಲ್ಲ. You declare every dealer to be ex officio motor vehicle inspector for a new car. Everybody is in the business. Now my sister went to purchase a car. She tweeted to Mahindra because Mahindra talks about lack of corruption. Tata talks about lack of corruption. But their dealers here collect handling charge. Software model can be easily changed. I present it as a case study to IAS officers how easy it is to reduce corruption. But the volume is 80 crore. That's my estimate. So, ಇವಾಗ need based corruption and greed based corruption ಅಂತ
ನೀವು ಪೊಲೀಸ್ ಸ್ಟೇಷನಿಗೆ ನಾನು ಪಾಸ್ಪೋರ್ಟ್ ರಿನ್ಯೂವಲಿಗೆ ಹೋದಾಗ ಒಬ್ಬ ರೈಟರ್ ಅಂತ ಒಬ್ಬರು ಹೇಳ್ತಾರೆ, ಸರ್ ನೀವು ಅಲ್ಲಿ ಬರಬೇಕು ಪೊಲೀಸ್ ಸ್ಟೇಷನ್. ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ. ನಾನು ಆ ರೈಟರಿಗೆ ಕೇಳಿದೆ, ಕಾನೂನು ಪ್ರಕಾರ ನೀವು ನನ್ನ ಮನೆಗೆ ಬಂದು ನೀವು ಚೆಕ್ ಮಾಡಬೇಕು. ರೈಟರ್ ನನಗೆ ಹೇಳಿದ್ರು, ನನಗೆ ನಿಜವಾಗ್ಲೂ ಸಂಕಟ ಇದೆ. ಸರ್ ನಾನು ಪೊಲೀಸರಲ್ಲ, ನಾನು ರೈಟರ್, ನಾನು ಡ್ಯೂಟಿಗೆ ಹೋಗೋದಿಲ್ಲ, ನನಗೊಂದು ರೂಪಾಯಿ ಸಿಗೋದಿಲ್ಲ ಎಕ್ಸ್ಟ್ರಾ. ನೀವು ಮನೆಗೆ ಬರಬೇಕು ಅಂದರೆ ಪೆಟ್ರೋಲ್ ನಾನು ಗಾಡಿಯಲ್ಲಿ ನಾನೇ ಹಾಕಬೇಕು, ರೈಟ್? ನಿಮ್ಗೆ SMS ಕಳಿಸ್ಬೇಕು ಅಂದರೆ ನನ್ನ ಫೋನ್ ಬಿಲ್ ನಾನೇ ಕೊಡಬೇಕು, ಪೇಪರ್ ನಾನೇ ಕೊಡಬೇಕು. ಹಳೆ ಕವರುಗಳನ್ನ ಓಪನ್ ಮಾಡಿ ಅವರು ಅದರಲ್ಲಿ ರಿಪೋರ್ಟ್ ಬರೀತಾರೆ. ಒಬ್ಬ ಪೊಲೀಸ್ ಆಫೀಸರ್ ಇದ್ದಾರೆ, ತುಂಬ ನಿಷ್ಠಾವಂತ ಒಬ್ಬ ಆಫೀಸರು, ಅವರೊಂದು ಬ್ಲಾಗು ಬರೀತಾರೆ. ಶಿ ಹ್ಯಾಸ್ ಡನ್ ಎ ಕ್ಯಾಲ್ಕುಲೇಷನ್ ಆನ್ ವಾಟ್ ದ ಕಾಸ್ಟ್ ಆಫ್ ರನ್ನಿಂಗ್ ಅ ಪೊಲೀಸ್ ಸ್ಟೇಷನ್ ಈಸ್. ವಿ ಡೋಂಟ್ ಮೀಟ್ ದಟ್ ಕಾಸ್ಟ್. ಸೊ ಕೆಲವೊಮ್ಮೆ ನಾನು ನೋಡ್ತೀನಿ ಪೊಲೀಸ್ನವರು ನಮ್ಮ ರೋಡಿಗೆ ಬರ್ತಾರೆ, ಎಲ್ಲ ಶಾಪ್ ಕೀಪರ್ಸ್ ಇಷ್ಟಿಷ್ಟು ತಗೊಳ್ತಾರೆ. ಇಟ್ಸ್ ಅ ಪಬ್ಲಿಕ್ ಸಬ್ಸಿಡಿ, ನೀಡ್ ಬೇಸ್ಡ್. ಒಂದು ಪೊಲೀಸ್ ಸ್ಟೇಷನ್ ನಡೆಸಬೇಕಾದ್ರೆ ಎಷ್ಟು ಹಣ ಬೇಕು ಅಂತ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕು. ದೇ ಆರ್ ರೆಡ್ಯೂಸ್ ಟು ಬಿಕಮಿಂಗ್ ಬೆಟರ್ಸ್. ದುರಾಡಳಿತ, ಅನ್ಯಾಯ, ಈ ಥರ ಸ್ಟಡೀಸ್ ನಮ್ಮ ದೇಶದಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ನೀಡ್ ಬೇಸ್ಡ್ ಇರುತ್ತೆ, ಗ್ರೀಡ್ ಬೇಸ್ಡ್ ನಿಮಗೆ ಗೊತ್ತಿದೆ, ಎಷ್ಟು ಬೇಕಾದ್ರೂ ತಗೋಬೋದು. ಪ್ರೀಪೇಯ್ಡ್ ಮತ್ತು ಪೋಸ್ಟ್ ಪೇಯ್ಡ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದು ಪ್ರೀಪೇಯ್ಡ್ 10 ಲಕ್ಷ ಅಥವಾ 50 ಲಕ್ಷ ಕೊಡಬೇಕು, ಪ್ರತಿ ತಿಂಗಳು 2 ಲಕ್ಷ ನಾನು ಕೊಡ್ತಾ ಹೋಗಬೇಕು. ಕೆಲವೊಂದು ಡೀಪ್ಲಿ ಕರಪ್ಟ್ ಇನ್ಸ್ಟಿಟ್ಯೂಷನ್ಸ್, ಈಗ ನಾವು ಹೇಳೋದಾದರೆ ಎಂಜಿನಿಯರ್ಸ್ ಇರುವ ಸರ್ಕಾರಿ ಸಂಸ್ಥೆಗಳು, RTO ಆಫೀಸ್, ರಿಜಿಸ್ಟ್ರೇಷನ್ ಬಗ್ಗೆ iPedapparate.com ನಾವು ಒಂದು ಸ್ಟಡಿ ಮಾಡಿದಾಗ ಎಷ್ಟು ನೀಟಾಗಿ ಸರ್ಕಾರ ವೈಸ್ ನಮಗೆ ಮೆಷರ್ ಮಾಡಿದ್ದಾರೆ ಅಂತಂದರೆ ಡೈಲ್ಯೂಟ್ ಮಾಡ್ತಾರೆ. ಯಾಕೆ ಡೈಲ್ಯೂಟ್ ಮಾಡ್ತಿದ್ದಾರೆ? ಹಿಂದೂ ಒಂದು ಡಿವೈಡೆಡ್ ಫ್ಯಾಮಿಲಿ, ಮಗಳು, ನೀವು ಡ್ರೈವರ್ ಹೆಸರಿನಲ್ಲಿ ನೀವು ಬೇರೆ ಮಾಡಿದ್ರೆ ಜೈಲಿಗೆ, ಮಗಳಿಗೆ ಹೆಸರು ಮಾಡಿದ್ರೆ ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ಬಿಟ್ರೆ ಮಾಡಿದರೆ ದೇರ್ ಆರ್ ಲಾಟ್ ಆಫ್ ಲೂಪ್ ಹೋಲ್ಸ್. ಆದ್ದರಿಂದ 2016 ಕಾನೂನು ಪಾಸ್ ಮಾಡಿದ್ರು ಸಹ ಇಟ್ ಹ್ಯಾಪನ್ಡ್ ಅಲಾಂಗ್ ವಿತ್ ಡಿಮಾನಿಟೈಸೇಷನ್, ಬಟ್ ಇಟ್ ಇಸ್ ನಾಟ್ ಬಿನ್ ಎಫೆಕ್ಟಿವ್. 6 ವರ್ಷ ಆಗಿದೆ, ಇನ್ನೂ ಇದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದೆ. ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಓನ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕ್ಯಾನ್ ಕ್ಯಾಚ್ ಅಂಡರ್ ಮನಿ ಲಾಂಡ್ರಿಂಗ್. ನಮಗೆ ಗೊತ್ತಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅದರ್ ಏಜೆನ್ಸೀಸ್ ಬಗ್ಗೆ ಈಗ ಡಿಬೇಟ್ ನಡೀತಾ ಇದೆ. ಆರ್ ದೇ ಬೀಂಗ್ ಪಾರ್ಷಿಯಲ್, ಒಬ್ಬ ರಾಜಕೀಯ ಒಪೋನೆಂಟ್ನ ಮಾತ್ರ ನೀವು ಅಟ್ಯಾಕ್ ಮಾಡ್ತೀವಿ, ಬೇರೆಯವ್ರನ್ನ ಅಟ್ಯಾಕ್ ಮಾಡಲ್ಲ ಅಂತಲ್ಲ. ಐ ಹ್ಯಾವ್ ಬಿನ್ ಆರ್ಗ್ಯೂಯಿಂಗ್ ಫಾರ್ ಲಾಸ್ಟ್ 7 to 8 years saying that ಈ ಅಧಿಕಾರ, ಮನಿ ಲಾಂಡ್ರಿಂಗ್ ಬಗ್ಗೆ ಅಧಿಕಾರವನ್ನು ನೀವು ಎಲ್ಲ ಪೊಲೀಸ್ ಅಥಾರಿಟೀಸ್ಗೆ ಕೊಡಬೇಕು. ಈಗ ಉದಾಹರಣೆ ಕೊಡ್ತೀವಿ, ಲೋಕಾಯುಕ್ತ ಇನ್ ಕರ್ನಾಟಕ ಇಸ್ ಇನ್ವೆಸ್ಟಿಗೇಟಿಂಗ್ ಅನ್ ಆಫೀಸರ್ and he finds that ಭ್ರಷ್ಟಾಚಾರ ಆಗ್ತಾ ಇದೆ. ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ಕರಪ್ಷನ್ ಆಲ್ಸೋ ಫೈಂಡ್ಸ್ ದಟ್ ಅವರು ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ. ಲೋಕಾಯುಕ್ತ ಕೆನಾಟ್ ಟೇಕ್ ಆಕ್ಷನ್. ಲೋಕಾಯುಕ್ತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಬರೀಬೇಕು, ಆಮೇಲೆ ಕಾಯಬೇಕು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಕ್ಷನ್ ತಗೊಳ್ಳಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೇ ಆರ್ ಮೇ ಟೇಕ್ ಆಕ್ಷನ್ ಬೇಸ್ಡ್ ಆನ್ ದೇರ್ ವಾಟರ್. ಸೊ ಇದು ಒಂದು ದೊಡ್ಡ ಒಂದು ಸಮಸ್ಯೆ. ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್, ಎನಿವೇ ನಮ್ಮ ಪ್ರೊಕ್ಯೂರ್ಮೆಂಟ್ ಬಂದು ನಾನು ಅಲ್ಲಿ ಲೆಂತ್ ಇಯರ್ ತುಂಬ ಟೈಮ್ ತೊಗೊಳ್ತೀನಿ. UNCITRAL ಅಂತ ಯುನೈಟೆಡ್ ನೇಷನ್ಸ್ ನ್ಯಾಷನಲ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ, ಆ ಆಧಾರದ ಮೇಲೆ ನಾವು ಕಾನೂನನ್ನು ತಯಾರು ಮಾಡಿ ಪಾರ್ಲಿಮೆಂಟ್ನಲ್ಲಿ 2012 ಇಂಟ್ರೊಡ್ಯೂಸ್ ಆಯಿತು, 2014 ಲ್ಯಾಪ್ಸ್ ಆಯಿತು. ನನ್ನ ಅಭಿಪ್ರಾಯದಲ್ಲಿ ಆ ಕಾನೂನು ಪಾಸ್ ಮಾಡಿದ್ದಿದ್ರೆ ನಿಮಗೆ ಯುವರ್ ಸಿಚುವೇಶನ್ ವುಡ್ ಹ್ಯಾವ್ ಬೀನ್ ಮಚ್ ಸ್ಟ್ರಾಂಗ್. ಕಾರಣ ಆ ಕಾನೂನು ಅಡಿಯಲ್ಲಿ ತುಂಬ ಪಾಯಿಂಟ್ಸ್ ಇದೆ. ಕೋಡ್ ಆಫ್ ಇಂಟೆಗ್ರಿಟಿ ಇರಬೇಕು, ಆಫೀಸರ್ಸನ್ನು ಡಬಲ್ ಸ್ಕ್ರೀನಿಂಗ್ ಮಾಡಬೇಕು, ಟೆಕ್ನಾಲಜಿ ಇರಲೇಬೇಕು, ಪ್ರೀ ಬಿಡ್ ಕ್ಲಾರಿಫಿಕೇಶನ್ಸ್ ಕೊಡಲೇಬೇಕು. ಯಾರು ಬಿಡ್ಡರ್ಸ್ ಇನ್ವಾಲ್ವ್ ಇನ್ ಕರಪ್ಟ್ ಪ್ರಾಕ್ಟೀಸಸ್ ಅಂಡ್ ಫೇರ್ ಪ್ರಾಕ್ಟೀಸಸ್ ದೇ ಶುಡ್ ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ಬಿಡ್ಡಿಂಗ್. ಇದೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಇದು ಇಸ್ ಬೇಸ್ಡ್ ಆನ್ ದ ಬೆಸ್ಟ್ ಪ್ರಾಕ್ಟೀಸಸ್ ಫ್ರಮ್ ಸಮ್ ಆಫ್ ದಿ ಬೆಸ್ಟ್ ಕಂಟ್ರೀಸ್ ಇನ್ ಯುರೋಪ್. ಸ್ಯಾಡ್ಲಿ, ಟ್ರಾಜಿಕಲಿ, ಇಂಡಿಯಾ ಇಸ್ ನಾಟ್ ಇಂಪ್ಲಿಮೆಂಟೆಡ್ ದಿಸ್. Demonetization, I don't think it has reduced corruption. Momentarily it created a fear, but ಅದಾದಮೇಲೆ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್, ಚೇಂಜಿಂಗ್ ಗೋಲ್ ಪೋಸ್ಟ್, ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನ್. ಒಂದು ಆಬ್ಜೆಕ್ಟಿವ್ ಅನಾಲಿಸಿಸ್ ಡಿಮಾನಿಟೈಸೇಷನ್ ಎಫೆಕ್ಟ್ ನಮಗೆ ಸಿಗ್ತಾ ಇದೆ. ಪೊಲಿಟಿಕಲ್ ಕರಪ್ಷನ್, ಜಸ್ಟಿಸ್ ವೆಂಕಟಾಚಲಯ್ಯ ಅವರು ಒಂದು ಕಾನೂನನ್ನು ಸಜೆಸ್ಟ್ ಮಾಡಿದ್ದಾರೆ. ಪೊಲಿಟಿಕಲ್ ಪಾರ್ಟೀಸ್ ಅಕೌಂಟ್ಸ್ ಪಬ್ಲಿಕ್ ಆಗಿರಬೇಕು, ಅದನ್ನು ಪಬ್ಲಿಕ್ ಆಡಿಟ್ ಮಾಡಬೇಕು, ಆಮೇಲೆ ಪಬ್ಲಿಕ್ ಫಂಡಿಂಗ್ ಫಾರ್ ಎಲೆಕ್ಷನ್ ಮಾಡಿರಬೇಕು. Ban all the political contributions, but no political party is willing to accept it. ಹಾಗೆ ಅದಿದೆ, recommendations ಇದೆ.
ಸೊ ಒಟ್ಟಾರೆ ನನ್ನ this is my last slide. I feel that corruption will not disappear. Corruption will transfer. In the next 5 years, ನಿಮಗೆ ಡೆಫಿನೆಟ್ಲಿ ಎಲ್ಲ ಯಾರು ರಾಜಕೀಯ ಪಕ್ಷ ಬಂದ್ರೂ ಪರವಾಗಿಲ್ಲ, ಬಟ್ ಕರಪ್ಷನ್ ಓವರ್ ದಿ ಕೌಂಟರ್ ನಿಧಾನಕ್ಕೆ ಡೌನ್ ಆಗುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತು ಆನ್ಲೈನ್ ಆಗ್ತಾ ಇದೆ, ಸಿಸ್ಟಮ್ಸ್ ಇಂಪ್ರೂವ್ ಆಗ್ತಾ ಇದೆ. ಆಯಿತು, ನಮ್ಮಲ್ಲಿ 1 ವರ್ಷದಲ್ಲಿ ಮಾಡಬೇಕಾಗಿರೋ ಟಾರ್ಗೆಟನ್ನು ನಾವು ಅಚೀವ್ ಮಾಡೋದಿಲ್ಲ. 2 years, 3 years, 5 years ಇಟ್ ವಿಲ್ ಕಮ್ ಡೌನ್. Public procurement corruption law is weak. Private sector corruption, bribery has to be legalized. System solutions are not being adopted. We have to reintroduce that law in the parliament. And state governments also should enact a law. Very transparency in public procurement contracts matra idre salvu. Where citizens will be moving into believing, oh, Bhrashtachara kammi agide. We associate corruption with individuals. Oh, so XYZ is very clean. So the system is not. Nobody is clean. Let me tell you very clearly, nobody is clean. As long as politics remains polarized and all kinds of underhand things are happening, on the interlinking that is going to cause a huge problem. Technology will be neutral. ಟೆಕ್ನಾಲಜಿ ಮೂಲಕ ಕೆಲವು ಒಳ್ಳೆಯದು ಆಗ್ತದೆ, ಕೆಲವು ಕೆಟ್ಟದ್ದು ಆಗ್ತದೆ. ಟೆಕ್ನಾಲಜಿ ಮೂಲಕ ಇವತ್ತು ಇಟ್ ಇಸ್ ಮಚ್ ಈಸಿಯರ್ ಟು ಹೈಡ್ ಕರಪ್ಟ್ ಮನಿ ಆ್ಯಂಡ್ ಎವಿಡೆನ್ಸ್ ಕ್ಯಾನ್ ಬಿ ಈಸಿಲಿ ಹಿಡನ್. ಬಿಟ್ಕಾಯಿನ್ ಆ ಕಡೆಗೆಲ್ಲ ಹೋದರೆ ವಿ ಡೋಂಟ್ ಇವನ್ ನೋ ವಾಟ್ ಇಸ್ ದ ಸಿಚುವೇಶನ್. ಟ್ಯಾಕ್ಸ್ ಹೇವನ್ಸ್ ಸಿಸ್ಟಮ್ ವಿಲ್ ಬಿ ವೆರಿ ಕ್ರೂಷಿಯಲ್ ಟು ದಟ್. ಇವತ್ತು ಐ ಫೀಲ್ ದಟ್ ಈ ರಷ್ಯಾ ಇದಾದಮೇಲೆ ಸ್ವಲ್ಪ ಮಾತು ಇವಾಗ ಹೆಚ್ಚಾಗ್ತಾ ಇದೆ. ಟ್ಯಾಕ್ಸ್ ಹೇವನ್ಸ್ನ ಕಂಟ್ರೋಲ್ ಮಾಡಬೇಕು, ಇಂಟರ್ನ್ಯಾಷನಲ್ ಪ್ರೆಷರ್ ಬರಬೇಕು ಅಂತ ಇದೆ. ಬಟ್ ಐ ಡೋಂಟ್ ನೋ ಅದು ಹೆಂಗಾಗುತ್ತದೆ ಅಂತ ನಮಗೆ ಗೊತ್ತಾಗುತ್ತೆ. ನನ್ನ ಅಭಿಪ್ರಾಯದಲ್ಲಿ ವಿ ಶುಡ್ ಟಾಕ್ ದ ಟ್ರೂತ್. ಪೊಲಿಟಿಕಲ್ ಕ್ಲೈಮೇಟ್ ಈಗ ತುಂಬ ಪೊಲರೈಸ್ ಆಗಿಬಿಟ್ಟಿದೆ. ನನ್ನ ಅಭಿಪ್ರಾಯದಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲಿ ಒಳ್ಳೆಯದಿದ್ದಾರೆ, ಕೆಟ್ಟವರು ಇದೆ. ಈ ಸಿಸ್ಟಮ್ ಎಲ್ರಿಗೂ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ನಾನು ನೋಡಿದ್ದೀನಿ, ನಾನು ಸ್ವತಃ ನೋಡಿದ್ದೀನಿ, ದಿ ಸಿಚುವೇಶನ್ ಈಸ್ ನಾಟ್ ಆಸ್ ಪೊಲರೈಸ್ಡ್ ಆಸ್ ದ ಮೀಡಿಯಾ ವಿಲ್ ಮೇಕ್ ಯು ಬಿಲೀವ್. ಪಾರ್ಲಿಮೆಂಟರಿ ಲೆವೆಲ್ನಲ್ಲಿ there is cooperation. I have been part, ನಾನು ಎವಿಡೆನ್ಸ್ ಕೊಟ್ಟಿದ್ದೀನಿ ಬಿಫೋರ್ ಪಾರ್ಲಿಮೆಂಟರಿ ಕಮಿಟೀಸ್. ಚರ್ಚೆ ಆಗ್ತದೆ, there is a common interest. There are good people in parliament who talk to each other across political parties. So this impression of polarization has to come. We must be allowed to express our freedom. ಈಗ ನಾನು I have been suggesting that we must have an anti-corruption research institute. ಇಂಡಿಯಾದಲ್ಲಿ anti-corruption research institute ಇಲ್ಲವೇ? But you know something? An NGO cannot use the word anti-corruption. Public accountability ಪದ ಯೂಸ್ ಮಾಡೋದು. ಸ್ಕ್ವೇರ್ ಆಗಿ we are not allowed to freely talk about anti-corruption. Regulatory institution ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡೋದು is top priority. More than political corruption, I think regulatory institution corruption ಅನ್ನು ನಾವು ಕಂಟ್ರೋಲ್ ಮಾಡಲೇಬೇಕು. ಬಿಕಾಸ್ ಒಟ್ಟಾರೆ ನಮ್ಮ ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ ಸರಿಯಾಗಿ ಕೆಲಸ ಮಾಡಲ್ಲ, ಕೋರ್ಟು, ಕ್ವಾಸಿ ಜುಡಿಷಿಯಲ್ ಬಾಡೀಸು ಸರಿಯಾಗಿ ಕೆಲಸ ಮಾಡಲ್ಲ, ಅವರು ಭ್ರಷ್ಟರಾಗಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿ ಇಂಪ್ರೆಷನ್ ಇದ್ದರೆ for anybody. So ಅದನ್ನು ನಾವು ಸರಿಪಡಿಸಬೇಕು. And there has to be a realistic, sensible roadmap. ನಾನು ಹೇಳಿದಾಗೆ measure corruption, find solutions. Study maladministration, find solutions. ಒಟ್ಟಾರೆ ಎಲ್ಲಾನು ಇಟ್ಕೊಂಡು ನಾವೆಲ್ಲ ಅಂತ ಹೇಳಿದ್ರೆ 29 ಇಲಾಖೆಗಳಿದ್ದಾರೆ. ಪ್ರತಿಯೊಂದು ಇಲಾಖೆಯಲ್ಲಿ ಕಲೀರಿ, ಪ್ರತಿಯೊಂದು ಇಲಾಖೆ ಬಗ್ಗೆ ಸ್ಪೆಸಿಫಿಕ್ ಆಗಿ ನೀವು ಡಯಾಗ್ನೋಸ್ಟಿಕ್ ಮಾಡಿ ತಲೆ ಉಪಯೋಗಿಸ್ಕೊಂಡು ಕೆಲಸ ಮಾಡಿ. ಯು ಕೆನಾಟ್ ಅಟ್ಯಾಕ್ ಕರಪ್ಷನ್ ವಿತ್ ದ ಹಾರ್ಟ್. ಇಟ್ ಹ್ಯಾಸ್ ಟು ಬಿ ಅಟ್ಯಾಕ್ ಹೇಳಿ. ಇಷ್ಟು ಹೇಳಿ ನಾನು ತುಂಬ ಟೈಮ್ ತೊಗೊಂಡಿದ್ದೀನಿ, ಬಟ್ ನಾನು ಅಂದ್ಕೊಂಡೆ ಈ ಅವಕಾಶನೂ ನನಗೆ ಸಿಗೋದಿಲ್ಲ. ಸೊ ಐ ಥಾಟ್ ಇಟ್ಸ್ ಬೆಟರ್ ದಟ್ ಐ ಪ್ರೆಸೆಂಟ್ ಇಟ್. ಇನ್ನೊಂದೇನು ಅಂತಂದ್ರೆ ನಾನು ಹೇಳಿದಾಗೆ ಮಾತಾಡುವಾಗ ಇಫ್ ಐ ಕಟ್ ಡೌನ್ ದ ನಂಬರ್ ಆಫ್ ಸ್ಲೈಡ್ಸ್, ಡೆಫಿನೆಟ್ಲಿ ದ ಕ್ವೆಶ್ಚನ್ಸ್ ಆರ್ ಅಬೌಟ್ ದ ಸ್ಲೈಡ್ಸ್ ದಟ್ ಐ ಡಿಡ್ ನಾಟ್ ಶೋ. ಆದ್ದರಿಂದ ಎಲ್ಲ ಸ್ಲೈಡ್ಗಳನ್ನ ನಾನು ಫಸ್ಟ್ ನಾನು ಮಾಡ್ತೀನಿ. ಪ್ರಶ್ನೆಗಳನ್ನ ನಾನು ಉತ್ತರ ಕೊಡ್ತೇನೆ. Thank you, sir. Thank you so much. This was totally comprehensive ಆಗಿತ್ತು, ಎಲ್ಲವನ್ನು ಒಳಗೊಂಡಿತ್ತು. ಆದರೆ ಈಗ we will take a short break, ಟೀ ಬ್ರೇಕ್. ಟೀ ಇದೆ ಹೊರಗಡೆ, ಜನಕ್ಕೆ ಅನುಮತಿ ಇಲ್ಲ, ಹಾಗಾಗಿ ಇರ್ತೀವಿ. ವಿಲ್ ಟೇಕ್ ಅರೌಂಡ್ ಮ್ಯಾಕ್ಸಿಮಮ್ 8 minutes ಬಿಕಾಸ್ 2 ಗಂಟೆಗೆ ಬೇರೆ ಕಾರ್ಯಕ್ರಮ ಶುರುವಾಗುತ್ತಿದೆ. ಅದಕ್ಕಿಂತ ಮುಂಚೆ ನಾವು ಮುಗಿಸ್ಬೇಕಾಗುತ್ತೆ. ಹಾಗಾಗಿ 1:45 ಆಗಿ ದಯವಿಟ್ಟು ಟೀ ಕೊಡಿ. ಇಟ್ ವಿಲ್ ಬಿ ವೆರಿ ಶಾರ್ಟ್, like 8 minutes. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.